ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಹುಲಿಕೆರೆ, ಊರು ಚಿಕ್ಕಮಗಳೂರು. ಈ ಅವಧಿಯಲ್ಲಿ ನಾನು ಪ್ರಥಮ PUCಯ ಕನ್ನಡ ವಿಷಯದ ಕಾವ್ಯ ಭಾಗದ 9ನೇ ಪದ್ಯವಾದ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯವನ್ನು ನಾವು ನೋಡೋಣ. H.S. ಶಿವಪ್ರಕಾಶ್ ಅವರು ಬರೆದಂತಹ ಮಳೆ ಬಿದ್ದ ನೆಲದಲ್ಲಿ ಎಂಬ ಕವನ ಸಂಕಲನದಿಂದ ಆಯ್ದಂತಹ ಒಂದು ಪದ್ಯ ಮಗು ಮತ್ತು ಹಣ್ಣುಗಳು. H.S. ಶಿವಪ್ರಕಾಶ್ ಇವರು ಬೆಂಗಳೂರಿನವರು. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಜೈನ್ ವಿಶ್ವವಿದ್ಯಾನಿಲಯ ಹಾಗೂ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ಆರ್ಟ್ಸ್ ಆ್ಯಂಡ್ ಎಸ್ಥೆಟಿಕ್ಸ್ ಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ. ಜರ್ಮನಿಯ ಬರ್ಲಿನ್ನಲ್ಲಿರುವ ರವೀಂದ್ರನಾಥ ಟ್ಯಾಗೋರ್ ಕೇಂದ್ರದ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. H.S. ಶಿವಪ್ರಕಾಶ್ ಅವರು ಮಳೆ ಬಿದ್ದ ನೆಲದಲ್ಲಿ, ಅಣುಕ್ಷಣ ಚರಿತೆ, ಸೂರ್ಯಜಲ, ನವಿಲು ನಾಗರ, ಮಳೆಯ ಮಂಟಪ ಇನ್ನು ಮುಂತಾದಂತಹ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಮಹಾಚೈತ್ರ, ಮಂಟೇಸ್ವಾಮಿ ಕಥಾಪ್ರಸಂಗ, ಸುಲ್ತಾನ್ ಟಿಪ್ಪು, ಮಾದಾರಿ ಮಾದಯ್ಯ, ಸಿಲಪ್ಪದಿಗಾರಂ ಪ್ರಸಿದ್ಧ ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಮಾರನಾಯಕನ ದೃಷ್ಟಾಂತ, ಮಲ್ಲಮ್ಮನ ಮನೆ ಹೋಟ್ಲು, ಶೇಕ್ಸ್ಪಿಯರ್ನ ಸ್ವಪ್ನ ನೌಕೆ, ಮರೆತು ಹೋದ ದೊಂಬರಾಕೆ ಇವು ಇವರ ಅನುವಾದಿತ ಕೃತಿಗಳು. ಮೊದಲ ಕಟ್ಟಿನ ಗದ್ಯ, ಸಾಹಿತ್ಯ ಮತ್ತು ರಂಗಭೂಮಿ ಇವು ಇವರ ವಿಮರ್ಶಾ ಕೃತಿಗಳು. ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಂತಹ H.S. ಶಿವಪ್ರಕಾಶ್ ಅವರು ಇವರ ಮುಖ್ಯವಾದಂತಹ ನಾಟಕ ಮಹಾಚೈತ್ರ ಅದು ಕೂಡ ಹೆಸರನ್ನು ಗಳಿಸಿರುವಂಥದ್ದು. ಇನ್ನು ಇವರು ರಚಿಸಿರುವಂತಹ ಕವನ ಸಂಕಲನ ಮಳೆ ಬಿದ್ದ ನೆಲದಲ್ಲಿ. ಈ ಕವನ ಸಂಕಲನದಿಂದ ಆಯ್ದಂತಹ ನಿಮ್ಮ ಅಭ್ಯಾಸಕ್ಕೆ ಇಟ್ಟಿರುವಂತಹ ಪದ್ಯ ಮಗು ಮತ್ತು ಹಣ್ಣುಗಳು. ಇಲ್ಲಿ ಮಗು ಮತ್ತು ಹಣ್ಣುಗಳೊಟ್ಟಿಗೆ ಮಗುವಿನ ಆ ಗುಣಗಳನ್ನು ಹೋಲಿಕೆಯನ್ನು ಮಾಡುವಂಥದ್ದು. ಇಲ್ಲಿ ಈ ಪದ್ಯದ ಆಶಯವನ್ನು ನೋಡೋದಾದರೆ, ಪಕ್ವತೆ ಬೆಳವಣಿಗೆಯ ಸಂಕೇತ. ವ್ಯಕ್ತಿತ್ವ ವಿಕಸನಗೊಂಡಂತೆಲ್ಲ ಪ್ರೌಢ ಮನಸ್ಥಿತಿ ನಿರ್ಮಾಣಗೊಳ್ಳುತ್ತದೆ. ಅದು ಮಾನವೀಯತೆಯ ಸಂಕೇತವೂ ಹೌದು. ಮನುಷ್ಯ ಮಾಗಿದಂತೆಲ್ಲ, ಅಂದರೆ ಅನುಭವವನ್ನು ಪಡೆದಂತೆಲ್ಲ, ಪಕ್ವವಾದಂತೆಲ್ಲ ತನ್ನ ಸುತ್ತಲೂ ಸಮತೆಯ ಭಾವಲೋಕವನ್ನು ನಿರ್ಮಿಸಿಕೊಳ್ಳುತ್ತಾ ಹೋಗುತ್ತಾನೆ. ಅಂತಹ ಶಕ್ತಿ ಮನುಷ್ಯನಿಗಿದೆ. ಹಾಗಾಗಿ ಈ ಕವಿತೆಯಲ್ಲಿ ಮಗು ಮತ್ತು ಹಣ್ಣುಗಳು, ಈ ಕವಿತೆಯಲ್ಲಿ H.S. ಶಿವಪ್ರಕಾಶ್ ಅವರು ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ, ಮಾಗುವಿಕೆ, ಅವುಗಳ ಲಭ್ಯತೆ ಹಾಗೂ ಅಪರೂಪತೆಗಳ ಅಂಶಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ಭಾವಿಸಲಾಗಿದೆ. ಈ ನೆಲೆಯಲ್ಲಿ ಅದರ ವ್ಯಕ್ತಿತ್ವ ನಿರ್ಮಾಣವಾಗಬೇಕೆಂಬ ಆಶಯ ವ್ಯಕ್ತವಾಗಿದೆ. ಬಾಳಿ ಬದುಕಬೇಕಾದ ಮಗು ಎಳವೆಯಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿತ್ವವಾಗಿ ಬೆಳೆದು ಮೆಚ್ಚುಗೆಯನ್ನು ಗಳಿಸಬೇಕು ಅನ್ನುವಂಥದ್ದು ಕವಿಯ ಆಶಯ. ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕೆಂಬುದು ಕವಿಯ ಆಶಯವಾಗಿದೆ. ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ
ಮಗು ಹಣ್ಣಿನಂಗಡಿಯಂತೆ ಆಗಬೇಕೆಂಬ ಉದ್ದೇಶ ಈ ಕವಿತೆಯಲ್ಲಿ. ಮಗು ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಜನಪರ ಹಾಗೂ ಸಮಾಜಮುಖಿ ಗುಣ ಮತ್ತು ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಆಶಯವನ್ನು ಈ ಕವಿತೆ ಹೊಂದಿದೆ. ಹಾಗಾಗಿ ಆ ಹಣ್ಣುಗಳಿಂದ ಸಿಗುವಂತಹ ರುಚಿ ಏನಿದೆ, ಆ ಸ್ವಾದ ಏನಿದೆ, ಅದನ್ನು ಹೇಗೆ ಆಹ್ಲಾದಕರವಾಗಿ ಅನುಭವಿಸ್ತಾರೆ, ಅದೇ ರೀತಿಯಲ್ಲಿ ಮಗುವಿನಲ್ಲೂ ಕೂಡ ಬೆಳೆದಂತೆಲ್ಲ ಒಳ್ಳೆಯ ಗುಣಗಳು ಇರಬೇಕು ಅನ್ನೋದನ್ನು ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ಈ ಕವಿತೆಯಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ನಾವೀಗ ನೋಡೋಣ, ಮಗು ಮತ್ತು ಹಣ್ಣುಗಳು ಈ ಕವಿತೆಯಲ್ಲಿ ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ಯಾವ ರೀತಿಯಾಗಿ ಹಣ್ಣುಗಳ ಹೋಲಿಕೆಯನ್ನು ಮಾಡ್ತಾ ಮಗುವಿನ ಗುಣಸ್ವಭಾವಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ವಿವಿಧ ಹಣ್ಣುಗಳನ್ನು ಬಳಸಿ ಪದ್ಯ ರಚನೆಯನ್ನು ಮಾಡಿದ್ದಾರೆ. ವಿವಿಧ ಹಣ್ಣುಗಳ ಹೆಸರು ಇರೋದರಿಂದ ಈ ಪದ್ಯವನ್ನು ಮಾಲೋಪಮೆಯಲ್ಲಿ ರಚನೆಯಾದಂಥ ಕವಿತೆ ಅಂತ ಕರೀತಾರೆ. ಉಪಮಾಲಂಕಾರದ ಒಂದು ವಿಧ ಮಾಲೋಪಮೆ. ಮಾಲೆಯ ರೀತಿಯಲ್ಲಿ ಇರುವಂಥದ್ದು, ಹಣ್ಣುಗಳ ಹೆಸರು ಒಂದೊಂದರ ಇರುವಂಥದ್ದು, ಒಂದರ ಹಿಂದೆ. ಹಾಗಾದರೆ ಒಂದು ಸಾರಿ ನಾವು ಕವಿತೆಯನ್ನು ಮಾಡೋಣ. ನಂತರ ಏನೆಲ್ಲ ಗುಣ ವಿಶೇಷಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನೋಡ್ಕೊಳ್ಳಿ. ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು ಇಲ್ಲಿ ಈ ತಿರುವಿನಲ್ಲಿ ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ, ಗಾಳಿ ಕೀಟಲೆ ಉಗುರು ತುಂಟರೆಸೆಯುವ ಕಲ್ಲು ಕಾಯಿಯಲ್ಲಿ ನಿನ್ನ ಕೆಡವದಿರಲಿ. ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು ಇಲ್ಲಿ ಈ ತಿರುವಿನಲ್ಲಿ ತಟ್ಟನವತರಿಸಿದ ಕಪ್ಪು ಲಾರಿಯ ಹಾಗೆ, ಗಾಳಿ ಕೀಟಲೆ ಉಗುರು ತುಂಟರೆಸೆಯುವ ಕಲ್ಲು ಕಾಯಿಯಲ್ಲೇ ನಿನ್ನ ಕೆಡವದಿರಲಿ. ಹಣ್ಣಿನಂಗಡಿಯಾಗು ನೀನೂನು, ಹಣ್ಣಿನಂಗಡಿಯಾಗು ನೀನೂನು, ಗಿರವಿಯಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ. ಹಣ್ಣಿನಂಗಡಿಯಾಗು ನೀನೂನು, ಗಿರವಿಯಂಗಡಿ ಗುಜರಿ ಧೂಳುಗಳ ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ. ಹಣ್ಣಾಗಬೇಕು ಮಗು, ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ. ಹಣ್ಣಾಗಬೇಕು ಮಗು, ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ. ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ, ಅದರ ಹಾಗೆ ಕೊಂಚ ಬಾಗಬೇಕು. ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ, ಅದರ ಹಾಗೆ ಕೊಂಚ ಬಾಗಬೇಕು. ಕೊಬ್ಬಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಉಳಿಗಟ್ಟುವುದು ನಿನ್ನೊಳಗೆ. ಕೊಬ್ಬಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಉಳಿಗಟ್ಟುವುದು ನಿನ್ನೊಳಗೆ. ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಕಿತ್ತಲೆಯ ಹಾಗೆ ಮೋಸಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ. ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಕಿತ್ತಲೆಯ ಹಾಗೆ ಮೋಸಂಬಿ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ. ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ, ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ. ಕಂಡರೆ ಕಾಣು ಕಲ್ಲಂಗಡಿಯಾಗಿ ಬೇಸಿಗೆ ಕಮರಿರುವ ಕಣ್ಣುಗಳಿಗೆ. ಕಂಡರೆ ಕಾಣು ಕಲ್ಲಂಗಡಿಯಾಗಿ ಬೇಸಿಗೆ ಕಮರಿರುವ ಕಣ್ಣುಗಳಿಗೆ. ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿರಸದ ಖನಿಯಾಗು. ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿರಸದ ಖನಿಯಾಗು. ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ,
ಆಯುಷ್ಯ ಚಪ್ಪರದ ಉದ್ದಗಲ. ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ. ತಬ್ಬಿಕೋ ಬಿಡಬೇಡ, ತಬ್ಬಿಕೋ ಬಿಡಬೇಡ, ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತ ಬರಲು ತೂಟಗಾತಿ. ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ. ತಬ್ಬಿಕೋ ಬಿಡಬೇಡ, ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತ ಬರಲು ತೋಟಗಾತಿ. ಬೆಲೆಯ ರಾಕೇಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ. ಬೆಲೆಯ ರಾಕೇಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ. ಎಲ್ಲರಿಗೂ ದಕ್ಕುವ ಎಲಚಿಯ, ಎಲ್ಲರಿಗೂ ದಕ್ಕುವ ಎಲಚಿಯ. ಇದು ಎಚ್.ಎಸ್. ಶಿವಪ್ರಕಾಶ್ ಅವರ ಮಗು ಮತ್ತು ಹಣ್ಣುಗಳು ಕವಿತೆಯಲ್ಲಿ ಬರುವಂಥ ವಿಚಾರಗಳು. ಎಚ್.ಎಸ್. ಶಿವಪ್ರಕಾಶ್ ಮಾಲೋಪಮೆಯಲ್ಲಿ ಈ ಕವಿತೆಯನ್ನು ರಚಿಸ್ತಾ ಮೊದಲಿಗೆ ಮಗು ಹಣ್ಣಿನಂಗಡಿಯ ಮುಂದೆ ನಿಂತಿದೆ. ಊರಿನ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಅಂಗಡಿಗಳಿರ್ತವೆ. ಮಗುವೊಂದು ಆ ಮಾರುಕಟ್ಟೆಯ ದಾರಿಯಲ್ಲಿ ನಡೆದು ಹೋಗುವ ಸಂದರ್ಭದಲ್ಲಿ ಹಣ್ಣಿನಂಗಡಿಯನ್ನು ಕಾಣುತ್ತೆ. ಹಣ್ಣಿನಂಗಡಿಯನ್ನು ಕಂಡಿದ್ದು ಆ ಹಣ್ಣಿನಂಗಡಿಯನ್ನು ನೋಡಿ ಬಹಳ ಕೌತುಕದಿಂದ ಕಣ್ಣರಳಿಸ್ತಾ ಹಾಗೆಯೇ ನಿಲ್ಲುತ್ತೆ. ಕಣ್ಣರಳಿಸಿ ಹಾಗೆಯೇ ಮಗು ಆ ಹಣ್ಣಿನಂಗಡಿಯನ್ನು ನೋಡುತ್ತಾ ನಿಲ್ತದೆ. ಹಣ್ಣಿನಂಗಡಿಯಲ್ಲಿ ವಿವಿಧ ಜಾತಿಯ, ವಿವಿಧ ಬಣ್ಣದ, ವಿವಿಧ ಆಕಾರದ, ವಿವಿಧ ರಸ ರುಚಿಯ ನಮೂನೆಯ ಹಣ್ಣುಗಳು ಹಣ್ಣಿನಂಗಡಿಯಲ್ಲಿದ್ದಾವೆ. ಅದನ್ನು ಕಂಡಂತ ಆ ಮಗು ಬಹಳ ಕೌತುಕದಿಂದ, ಕುತೂಹಲದಿಂದ ಆ ಹಣ್ಣಿನಂಗಡಿಯ ಹಣ್ಣುಗಳನ್ನು ವೀಕ್ಷಣೆ ಮಾಡುತ್ತಾ ಅಲ್ಲೇ ಮೈಮರೆತು ನಿಲ್ತಾರೆ. ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ಆ ಮೈಮರೆತು ನಿಂತಹ ಆ ಮಗುವಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಮಗು, ನೀನು ಇರುವಂತಹ ಸ್ಥಳ ಯಾವುದು? ನೀನು ಹೇಗೆ ನಿಂತಿದ್ದೀಯ? ಜಾಗರೂಕನಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಇನ್ನು ಬೆಳೆಯುವ ಹಂತದಲ್ಲಿದ್ದೇವೆ, ನೀನಿನ್ನು ಮಗು ಬೆಳೆಯುವ ಹಂತದಲ್ಲಿದ್ದೇವೆ, ಮುಂದೆಲ್ಲವನ್ನು ಪಡ್ಕೊಳ್ಳುವಂಥವು. ಹಾಗಾಗಿ ನಿನ್ನನ್ನು ಈ ಎಳೆಯ ವಯಸ್ಸಿನಲ್ಲೇನೆ ಕೆಲವೊಂದು ಮುಕ್ಕಿಬಿಡ್ತವೆ. ಅದನ್ನು ಕವಿ, ನೀನು ನಿಂತಿರುವಂತಹ ಸ್ಥಳ ಜನದಟ್ಟಣೆಯ ಸ್ಥಳ. ಹಾಗಾಗಿ ಇಲ್ಲಿ ಆ ತಿರುವಿನಲ್ಲಿ ಇದ್ದಕ್ಕಿದ್ದ ಹಾಗೇನೆ ನಿನಗೆ ಕಪ್ಪು ಲಾರಿಯ ಹಾಗೆ ಬಂದು ನಿನ್ನನ್ನು ಆಹುತಿ ತಗೋಬಹುದು, ನಿನ್ನನ್ನು ಇಲ್ಲವಾಗಿಸ್ಬಿಡ್ಬೋದು. ಹೇಗೆ ಕಾಯಿಯೊಂದು ಹಣ್ಣಾಗೋದಿಕ್ಕೆ ಏನೆಲ್ಲ ಕಷ್ಟಗಳನ್ನು ಇಲ್ಲಿ ದಾಟಿ ಬರ್ತದೆ. ಗಾಳಿ ಬೀಸ್ತದೆ, ಕೀಟಲೆಗಳಿರ್ತದೆ, ಉಗುರಿನಿಂದ ಕೀಟಲೆಯನ್ನು ಕೊಡ್ತಾರೆ, ಕೀಟಬಾಧೆ ಇರ್ತದೆ, ದಾರಿ ಹೋಗರು ತುಂಟರು ಕಲ್ಲನ್ನು ಎಸಿತಾರೆ. ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಆ ಕಾಯಿಯಲ್ಲಿರುವಂತಹ ಆ ಇನ್ನು ಹಣ್ಣಾಗದೇ ಇರುವಂತಹ ಮರದಲ್ಲಿರುವಂತಹ ಕಾಯಿಯನ್ನು ನಾಶ ಮಾಡೋದನ್ನು ಕಾಣುತ್ತೆ. ಆ ರೀತಿ ನಿನ್ನನ್ನು ಎಳವೆಯಲ್ಲೇ ಸಣ್ಣ ವಯಸ್ಸಿನಲ್ಲೇನೆ ನಿನ್ನನ್ನೇ ಕೆಡಕದಿರಲಿ ಅಂತ ಮಗು, ನೀನು ಜಾಗರೂಕತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ಕವಿಯಲ್ಲಿ ಆ ಹಣ್ಣಿನಂಗಡಿಯ ಮುಂದೆ ಕಣ್ಣರಳಿಸುತ್ತಾ ಬಹಳ ಕೌತುಕದಿಂದ, ಕುತೂಹಲದಿಂದ ನೋಡುತ್ತಿರುವಂತಹ ಮಗುವನ್ನು ಕವಿ ಎಚ್ಚರಿಸ್ತಾರೆ. ಜಾಗರೂಕತೆಯಿಂದ ಇರು, ಎಚ್ಚರಿಕೆಯಿಂದ ಇರು. ನಿನ್ನನ್ನು ಈ ಸಣ್ಣ ವಯಸ್ಸಿನಲ್ಲಿ ಇಲ್ಲವಾಗಿಸುವಂಥದ್ದು ಇರ್ತದೆ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಕವಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಕವಿ ಆ ಮಗುವಿಗೆ ಇಲ್ಲಿ ಹೇಳ್ತಾ, ನೀನು ಹಣ್ಣಿನಂಗಡಿಯಾಗು ನೀನು ಅಂತ ಹೇಳ್ತಾರೆ. ಹಣ್ಣಿನಂಗಡಿಯಾಗಬೇಕು ನೀನು.
ಇಲ್ಲಿ ಮಾರುಕಟ್ಟೆಯಲ್ಲಿ ಏನೆಲ್ಲ ಇದೆ, ಏನೆಲ್ಲ ಅಂಗಡಿಗಳು ಮುಂಗಟ್ಟುಗಳಿರ್ತವೆ, ಯಾವೆಲ್ಲ ಅಂಗಡಿಗಳಿರ್ತವೆ ಮಾರುಕಟ್ಟೆಯಲ್ಲಿ. ಅದಕ್ಕೆ ಕವಿ ಹೇಳ್ತಾ ಹೋಗ್ತಾರೆ, ನೀನು ಹಣ್ಣಿನ ಅಂಗಡಿಯಾಗು. ಮಾರುಕಟ್ಟೆಯಲ್ಲಿ ಗಿರವಿ ಅಂಗಡಿ, ಗುಜರಿಗಳ ಅಂಗಡಿ ಇದೆ. ಇಲ್ಲೆಲ್ಲ ಧೂಳು ತುಂಬಿರುವಂತ ಈ ಮಾರುಕಟ್ಟೆಯಲ್ಲಿ ಗಿರವಿ ಅಂಗಡಿ ಇದೆ, ಗುಜರಿ ಅಂಗಡಿ ಕೂಡ ಇದೆ. ಅಲ್ಲಿ ನೀನು ಹಣ್ಣಿನ ಅಂಗಡಿಯಾಗು. ನೀನು ಹಣ್ಣಿನ ಅಂಗಡಿ ಅಂತ ಆಗ್ಬೇಕು. ಇಲ್ಲಿ ಮಗುವಿಗೆ ವ್ಯಾಪಾರಿ ದೃಷ್ಟಿಕೋನ ಅಲ್ಲ. ಮಗುವಿಗೆ ಆ ಹಣ್ಣಿನಿಂದ ಸಿಗುವಂತಹ ಏನು ರುಚಿ ಬಣ್ಣ ಇದೆಯೋ, ಏನದರ ರುಚಿಯನ್ನ ನಮಗೆ ಆಸ್ವಾದವನ್ನು ಕೊಡ್ತದೋ, ಆ ಹಿನ್ನೆಲೆಯಲ್ಲಿ ಹೇಳ್ತಾ ಊರ ಮಾರುಕಟ್ಟೆಯಲ್ಲಿ ಎಲ್ಲದೂ ಕೂಡ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ನೀನು ಮಾತ್ರ ಹಣ್ಣಿನ ಅಂಗಡಿ ಆಗು. ಅಲ್ಲಿ ಹೇಗೆ ಎಲ್ಲರೂ ಕೂಡ ಹಣ್ಣುಗಳನ್ನು ನೋಡಿದಂಥವ್ರು ಹೇಗೆಲ್ಲ ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಆ ಹಣ್ಣು ಎಷ್ಟು ಚೆಂದಾಗಿದೆ, ಎಷ್ಟು ಸುಂದರವಾಗಿದೆ, ಹೇಗೆ ಕಾಣ್ತಾ ಇದೆ, ಅದರ ರುಚಿ ಹೇಗೆ, ಹೀಗೆ ಇಲ್ಲಿ ಎಲ್ಲೋ ಒಂದು ಕಡೆ ಆ ಗುಣ ಸ್ವಭಾವಗಳನ್ನು ಹೇಳುವಂಥದ್ದು ಆಗಬೇಕು. ಹಾಗೆ ನೀನು ಹಣ್ಣಿನ ಅಂಗಡಿ ಹಾಕು. ಸರಿ, ಊರ ಮಾರುಕಟ್ಟೆಯಲ್ಲಿರುವಂಥದ್ದು 2 ಹೋಲಿಕೆಗಳನ್ನು ಕೊಡ್ತಾರೆ, ಗಿರವಿ ಅಂಗಡಿ, ಗುಜರಿ ಅಂಗಡಿ. ಗಿರವಿ ಅಂಗಡಿ ಇಲ್ಲಿ ಅಡವನ್ನ, ಚಿನ್ನ, ಬಂಗಾರವನ್ನ, ಬೆಳ್ಳಿಯನ್ನ ಅಡವಾಗಿ ಒತ್ತೆಯಾಗಿ ಇಟ್ಟುಕೊಳ್ಳುವಂಥ ಜಾಗ ಗಿರವಿ ಅಂಗಡಿ. ಇನ್ನು ಗುಜರಿ ಅಂಗಡಿ ಅನುಪಯುಕ್ತ ವಸ್ತುಗಳನ್ನು, ಬೇಡವಾದ ವಸ್ತುಗಳನ್ನು ಮಾರುವಂತಹ, ಹಳೆಯ ವಸ್ತುಗಳನ್ನು ಮಾರುವಂತಹ ಒಂದು ಸ್ಥಳ. ಊರ ಮಾರುಕಟ್ಟೆಯಲ್ಲಿ 2 ಕೂಡ ಇದೆ. ಒಂದು ಗಿರವಿ ಅಂಗಡಿ ಬೆಲೆ ಬಾಳುವಂಥದ್ದಿದೆ, ಆದರೆ ಅದು ಪೆಟ್ಟಿಗೆಯಲ್ಲಿ ಭದ್ರವಾಗಿ ಮೂಲೆಯನ್ನು ಸೇರಿದೆ. ಪೆಟ್ಟಿಗೆಯನ್ನು ಭದ್ರವಾಗಿದೆ, ಅದು ಕಾಣ್ತಾ ಇಲ್ಲ, ಬೆಲೆ ಇದೆ. ಆದರೆ ಇನ್ನೊಂದು ಗುಜರಿ ಅಲ್ಲಿ ಬೆಲೆ ಬಾಳುವಂಥ ವಸ್ತುಗಳಲ್ಲ, ಅನುಪಯುಕ್ತ ವಸ್ತುಗಳು, ಹಾಳಾದ ವಸ್ತುಗಳು, ಅವು ಹೆಚ್ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಗುಜರಿ ಅಂಗಡಿ ಕಾಣ್ತಾ ಇದೆ, ತೋರ್ಪಡಿಸ್ತಾ ಇದೆ. ಆದರೆ ಧೂಳಬ್ಬಿರುವಂತಹ ಮಾರುಕಟ್ಟೆಯಲ್ಲಿ ಅವೆರಡು ಹೋಲಿಕೆಗಳನ್ನು ಕೊಡ್ತವೆ. ಒಂದು ಅನುಪಯುಕ್ತವಾಗಿರುವಂಥದ್ದು, ಒಂದು ಬೆಲೆ ಇದ್ರೂ ಕೂಡ ಅದು ಪೆಟ್ಟಿಗೆಯಲ್ಲಿ ಭದ್ರವಾಗಿ ಇರುತ್ತೆ. ಆದರೆ ನೀನಲ್ಲಿ ಹಣ್ಣಿನ ಅಂಗಡಿ ಆಗು ಅಂತ ಹೇಳ್ತಾರೆ. ಅಲ್ಲಿ ವಿವಿಧ ಜಾತಿಯ, ವಿವಿಧ ಬಣ್ಣದ, ವಿವಿಧ ನಮೂನೆಯ, ವಿವಿಧ ರಸರುಚಿಯನ್ನು ಕೊಡುವಂತಹ ಹಣ್ಣುಗಳಿದ್ದಾವೆ. ಆ ರೀತಿಯಾಗಿ ನೀನು ಹಣ್ಣಿನ ಅಂಗಡಿ ಆಗು ಅಂತ ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ಹಣ್ಣಿನ ಅಂಗಡಿಯ ಮುಂದೆ ನಿಂತು ನೋಡುತ್ತಿರುವಂತಹ, ವೀಕ್ಷಿಸುತ್ತಿರುವಂತಹ ಆ ಮಗುವಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ನೀನು ಹಣ್ಣಿನ ಅಂಗಡಿ ಆಗು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಎಚ್.ಎಸ್. ಶಿವಪ್ರಕಾಶ್ ಅವರು ಮಗುವಿನ ಆ ವ್ಯಕ್ತಿತ್ವವನ್ನು ಮತ್ತು ಹಣ್ಣುಗಳನ್ನು ಹೋಲಿಕೆ ಮಾಡಿ ಗುಣ ಮತ್ತು ರುಚಿಗಳ ಸಂಬಂಧವನ್ನು ಕಲ್ಪಿಸಿ ಮುಂದೆ ಹೇಳ್ತಾ ಹೋಗ್ತಾರೆ. ಎಚ್.ಎಸ್. ಶಿವಪ್ರಕಾಶ್ ಅವರು ಕವಿತೆಯಲ್ಲಿ ಮುಂದೆ ಮಗುವಿನ ವ್ಯಕ್ತಿತ್ವ ಮತ್ತು ಹಣ್ಣುಗಳು, ಅವುಗಳ ಮಗುವಿನ ಗುಣ ಮತ್ತು ಆ ಹಣ್ಣಿನ ರುಚಿ, ಇವೆರಡಕ್ಕೂ ಕೂಡ ಸಂಬಂಧವನ್ನು ಕಲ್ಪಿಸಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದಕ್ಕೆ ಹಣ್ಣಿನ ಅಂಗಡಿ ಆಗು ನೀನು ಅಂತ ಹೇಳ್ತಾರೆ. ಗುಜರಿ ಅಂಗಡಿ, ಗಿರವಿ ಅಂಗಡಿಗಳ ಆ ಧೂಳು ಹಬ್ಬಿದ ಮಾರುಕಟ್ಟೆ ನಡುವೆ ನೀನು ಹಣ್ಣಿನ ಅಂಗಡಿ ಆಗಿ ಬದುಕು. ಸರಿ, ಮುಂದೆ ಹಣ್ಣಿನ ಹೋಲಿಕೆಗಳನ್ನು ಕೊಡ್ತಾರೆ. ಹಣ್ಣಾಗಬೇಕು ಮಗು ಅಂತ ಹೇಳ್ತಾರೆ. ಹಣ್ಣಾಗಬೇಕು, ಹೂವಾಗಿದ್ದು ಈಚಾಗಿ ಅದು ಬಲಿತು ಎಲ್ಲ ಸಾರವನ್ನು ಹೀರಿಕೊಂಡು ಕಾಯಾಗಿ ಹಣ್ಣಾಗುವ ತನಕ ಅದಕ್ಕೆ ಹಣ್ಣಾಗಬೇಕು. ಇವತ್ತು ಊರ ಮಾರುಕಟ್ಟೆಯಲ್ಲಿ ಬಂದು ಕೂತಿದೆ. ಊರ ಮಾರುಕಟ್ಟೆಯಲ್ಲಿ ಹಣ್ಣಿನ ಅಂಗಡಿಯಲ್ಲಿ ಬಂದು ಆ ಹಣ್ಣು ಕೂತಿದೆ ಅಂದರೆ ಎಲ್ಲ ಹಂತವನ್ನು ದಾಟಿ ಬಂದಿದೆ. ಹೂವಾಗಿದೆ, ಈಚಾಗಿದೆ, ಕಾಯಿಯಾಗಿ ಅದು ಬಲಿತು ಪಕ್ವಗೊಂಡು, ಹಣ್ಣಾಗಿ ಪಕ್ವಗೊಂಡು ಇವತ್ತು ಹಣ್ಣಿನ ಅಂಗಡಿಯಲ್ಲಿ ಬಂದು ಕೂತಿದೆ. ಆ ರೀತಿ ಹಣ್ಣಾಗಬೇಕು ಮಗು ನೀನು. ಅಲ್ಲಿಯ ಹಂತದವರೆಗೆ ನೀನಿನ್ನು ಬದುಕಿರಬೇಕು, ನಿನ್ನ ಬೆಳವಣಿಗೆ ಆಗಬೇಕು, ನೀನೆಲ್ಲ ಅನುಭವಗಳನ್ನು ಪಡ್ಕೊಳ್ಬೇಕು, ಒಳ್ಳೆಯ ಮೌಲ್ಯಗಳನ್ನು ನೀನು ತಿಳ್ಕೊಳ್ಬೇಕು ಅಂತ ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ಆ ಹಣ್ಣಾಗುವಿಕೆಯನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಹೇಗೆ ಹಣ್ಣಾಗುವಂಥದ್ದು? ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ. ಮೈಯೆಲ್ಲ ಮಾಗಿ
ಪಕ್ವಗೊಂಡು ಅದು ಕಳಿತು ಹಣ್ಣಾಗಿ ಹಣ್ಣಿನ ಸುಕ್ಕು ಬರುವವರೆಗೆ, ಹಣ್ಣಿನ ಸುಕ್ಕು ಬರುವವರೆಗೆ ಅದು ಇಡಿಯಾಗಿ ಬಲಿತು ಹಣ್ಣಾಗಿ ಆ ಹಣ್ಣಿನ ಸುಕ್ಕು ಬರುವಂಥದ್ದು ಹೇಗೆ ಕಳೆತಿರ್ತದೆ, ಅದರ ರುಚಿ ಹೇಗೆ, ಅದರ ಸ್ವಾದ ಹೇಗೆ, ಅದನ್ನು ಅನುಭವಿಸಿಯೇ ತೀರಬೇಕು. ಅದಕ್ಕೆ ಮೈಯೆಲ್ಲ ಮಾಡಿ ವಯಸ್ಸಾಗುವ ತನಕ ಜೀವನದ ಉದ್ದಕ್ಕೂ ಕೂಡ ಎಲ್ಲ ಅನುಭವಗಳನ್ನು ಪಡೆದು ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಕಲಿತು ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾ ಇಲ್ಲಿ ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ, ಕೊನೆಯ ಹಂತದವರೆಗೆ ನೀನು ಬದುಕಬೇಕು. ಪಕ್ವತನವನ್ನು ಹೊಂದಬೇಕು, ಪಕ್ವವಾಗಬೇಕು. ನೀನು ಪಕ್ವತನವನ್ನು ಹೊಂದಬೇಕು, ಹಣ್ಣು ಹಾಕಬೇಕು ಅನ್ನೋದನ್ನು ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಅಂದರೆ ಮೊದಲ ಹೋಲಿಕೆ ಯಾವುದನ್ನು ಹೋಲಿಸ್ತಾ ಹೋಗ್ತಾರೆ? ಬಾಳೆಹಣ್ಣನ್ನು ಕೊಡ್ತಾನೆ. ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ, ಅದರ ಹಾಗೆ ಕೊಂಚ ಬಾಗಬೇಕು. ಬೆಳೆಯುವಂಥ ಮಗು ಮೌಲ್ಯಗಳನ್ನು ವೃದ್ಧಿಸ್ಕೊಳ್ಬೇಕು, ಒಳ್ಳೆಯ ಗುಣಗಳನ್ನು ಕಲಿತಾ ಹೋಗಬೇಕು. ಅದಕ್ಕೆ ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ಕಿವಿ ಮಾತನ್ನು ಕೊಡ್ತಾ ಆ ಮಗುವಿಗೆ ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ, ಅದರ ಹಾಗೆ ಕೊಂಚ ಬಾಗಬೇಕು ಅಂತ ಹೇಳ್ತಾರೆ. ಪಕ್ವತನ ಕೆಲವೊಂದು ಕಡೆ ಆ ಕಳಿಯುವಿಕೆ, ಹಣ್ಣಾಗುವಿಕೆ, ಆ ಬಾಳೆಯ ಕಾಯಿ ಬಲಿತು ಹಣ್ಣಾದಾಗ ಎಲ್ಲ ಒಂದು ಕಡೆ ಆ ಬಲಿತಾಗ ಸೀಳಿರ್ತದೆ ಪಕ್ವತನ. ಆ ಬಾಳೆಹಣ್ಣು ಅದರ ಹಾಗೆ ಚೆನ್ನಾಗಿ ಆ ಭೂಮಿಯಿಂದ ಆ ಗಿಡ ಸಾರವನ್ನು ಹೀರಿ ಹೇಗೆ ಅದು ಬಲಿತು ಬಿರಿದಿರ್ತದೋ, ಅದು ಹಣ್ಣಾದಾಗ ಎಷ್ಟು ರುಚಿಯನ್ನು ಕೊಡ್ತದೋ ಹಾಗೆ ಅದರ ಹಾಗೆ ಕೊಂಚ ಬಾಗಬೇಕು ಅಂತ ಹೇಳ್ತಾರೆ. ತನ್ನಲ್ಲಿ ಅಹಂಕಾರವನ್ನು ತೋರ್ಪಡಿಸದೆ, ಗರ್ವವನ್ನು ಪ್ರದರ್ಶಿಸದೆ ಅಲ್ಲಿ ಮಗು ಹಿರಿಯರಿಗೆ ಯಾವ ರೀತಿಯಾದಂಥ ಗೌರವವನ್ನು ಕೊಡಬೇಕು ಅಂತ ಮೌಲ್ಯಗಳನ್ನು ಆ ಬಾಳೆಹಣ್ಣಿನ ಮುಖಾಂತರ ಹೋಲಿಕೆಯನ್ನು ಕೊಡುವುದರ ಮುಖಾಂತರ ಇಲ್ಲಿ ನೀನು ಕೂಡ ಆ ರೀತಿಯಾಗಿ ನಾನು ಬೆರೆದಿದ್ದೇನೆ, ನಾನು ಬಲ್ತಿದ್ದೇನೆ, ನಾನು ಒಳ್ಳೆ ರಸವನ್ನು ಕೊಡ್ತೇನೆ, ಒಳ್ಳೆ ರುಚಿಯನ್ನು ಕೊಡ್ತೇನೆ ಅಂತ ಅದಕ್ಕೆ ಅಹಂಕಾರ ಇಲ್ಲ, ಬಾಗಿದೆ. ಅಂದರೆ ಆ ವಿನಯವಂತಿಕೆ, ಗುರು ಹಿರಿಯರಿಗೆ ಎಲ್ಲ ಒಂದು ಕಡೆ ವಿನಯತೆಯನ್ನು ತೋರಿಸುವಂಥದ್ದು, ಅಹಂಕಾರದ ದರ್ಪವನ್ನು ಇಲ್ಲಿ ಹಿರಿಯರೆದುರಿಗೆ ಪ್ರದರ್ಶನ ಮಾಡದೇ ಇರುವಂಥದ್ದು, ಅದು ಒಳ್ಳೆಯ ಮೌಲ್ಯವನ್ನು ಕಲಿಯುವಂಥದ್ದು. ಅದನ್ನು ಬಾಳೆಹಣ್ಣಿನ ಉದಾಹರಣೆಯನ್ನು ಕೊಡ್ತಾರೆ. ಮುಂದುವರೆದು ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ಕೊಬ್ಬಿದರೆ ಚಕೋತನೆಯ ಹಾಗೆ ಅಂತ. ಕೊಬ್ಬಿದ್ರೆ ಹೇಗೆ? ಒಳ್ಳೆ ಚೆನ್ನಾಗಿ ಬೆಳೆದ ಚಕೋತ ಹಣ್ಣು ಹೇಗೆ ಕಾಣ್ತದೆ? ಗಾತ್ರದಲ್ಲಿ ದಪ್ಪದ್ದು, ಕಿತ್ತಳೆಯ ಜಾತಿಗೆ ಸೇರಿದಂಥ ಗಾತ್ರದಲ್ಲಿ ದಪ್ಪದ್ದು, ಅದು ಒಳ್ಳೆ ಚೆನ್ನಾಗಿ ಬಲಿತಾಗ ಕೊಬ್ಬಿ ಎಲ್ಲ ಅಂಶಗಳನ್ನು ಹೀರ್ಕೊಂಡು ಸುತ್ತಮುತ್ತ ಸಿಗುವಂಥ ಎಲ್ಲ ಅಂಶಗಳನ್ನು ಸಾರವನ್ನು ಹೀರ್ಕೊಂಡು ಹೇಗೆ ಅದು ಬೆಳೆದು ಕೊಬ್ಬಿ ಬೆಳೆದಿರ್ತದೋ ಹಾಗೆ ನೀನು ಕೂಡ ಸುತ್ತಮುತ್ತ ಸಿಗುವಂಥ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ತಮವಾಗಿ ಬೆಳೆಯಬೇಕು, ಎಲ್ಲವನ್ನ ತಿಳ್ಕೊಳ್ಬೇಕು, ಎಲ್ಲವನ್ನ ಅರಗಿಸ್ಕೊಳ್ಬೇಕು. ಚಕೋತದ ಹಾಗೆ ಬಲಿತ ಚಕೋತವನ್ನು ತೆಗೆದಾಗ ಅದರ ದಳಗಳಿಗೆ ಹೇಗೆ ಬರ್ತದೆ, ಹೇಗೆ ಬಿಡಿಸ್ತದೆ, ಹೇಗೆ ಹಾಗೆಯೇ ನಾವು ಆ ರೀತಿಯಲ್ಲಿ ಚಕೋತದ ರೀತಿಯಲ್ಲಿ ನೀನು ಕೊಬ್ಬಿ ಬೆಳಿಬೇಕು ಅನ್ನೋದನ್ನು ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ಹೇಳ್ತಾರೆ. ದಷ್ಟಪುಷ್ಟವಾಗಿಯೂ ಕೂಡ ಎಲ್ಲೂ ಕೂಡ ತೊಂದರೆ ಆಗಬಾರ್ದು, ಎಲ್ಲವನ್ನೂ ಕೂಡ ನೀನು ಪಡ್ಕೊಳ್ಬೇಕು, ಏನೆಲ್ಲ ಮೌಲ್ಯಗಳಿದೆಯೋ ಅವೆಲ್ಲವನ್ನ, ಏನೆಲ್ಲ ಸಾರ ಇದೆಯೋ ಅದೆಲ್ಲವನ್ನೂ ಕೂಡ ಪಡ್ಕೊಳ್ಬೇಕು ಅನ್ನೋದನ್ನು ಕವಿ ಎಚ್.ಎಸ್. ಶಿವಪ್ರಕಾಶ್ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಉಳಿಗಟ್ಟುವುದು ನಿನ್ನೊಳಗೆ. ಕುಗ್ಗಿದ್ರೆ ಹೇಗೆ? ಹೀಗೆ ಎಲ್ಲವನ್ನ ತಿಳ್ಕೊಳ್ಳುವಂಥದ್ದು. ಕುಗ್ಗಿದ್ರೆ ಹೇಗೆ ಅಂದರೆ ನಿಂಬೆ ಹಣ್ಣಿನ ಹಾಗೆ ಅಂತ. ನಿಂಬೆ ಹಣ್ಣು ಹೇಗೆ? ನಿಂಬೆ ಹಣ್ಣು ಎಂಥದ್ದು ಅಂದರೆ ಇಲ್ಲಿ ಅದು ತೆರೆದಿಟ್ಟಾಗ ಆ ನಿಂಬೆಹಣ್ಣು, ಹಣ್ಣಾಗಿರುವಂಥ ನಿಂಬೆಹಣ್ಣು ಕೊಳೆಯೋದಿಲ್ಲ, ಒಣಗ್ತಾ ಹೋಗ್ತದೆ. ಮೇಲಿನ ಸಿಪ್ಪೆ ಹಣ್ಣಾಗಿರುವಂಥದ್ದು ಕುಗ್ತಾ ಹೋದಾಗ ಸಿಪ್ಪೆ ಒಣಗ್ತಾ ಹೋಗ್ತದೆ ವಿನಃ ಒಳಗೆ ಅಷ್ಟು ಹುಳಿಗಟ್ಟಿರ್ತದೆ. ಅನುಭವ ಅನ್ನುವಂಥದ್ದು ನಿನ್ನಲ್ಲಿ ಆ ರೀತಿ ಹುಳಿಗಟ್ಟಬೇಕು, ಎಲ್ಲ ಮೌಲ್ಯಗಳನ್ನು ನಿನ್ನಲ್ಲಿ ಮುಳುಗಟ್ಟಿಸ್ಕೊಳ್ಬೇಕು ಕೊನೆಯ ಹಂತದವರೆಗೂ ಕೂಡ. ಆಗ ಉಳಿಗಟ್ಟುವುದು ನಿನ್ನೊಳಗೆ. ಆ ಹುಳಿ ಹೇಗೆ? ಎಳೆಯದಾದ ಹುಳಿ ನಿಂಬೆಹಣ್ಣಿನಿಂದ ಸಿಗುವಂಥ ಹುಳಿಯ ರುಚಿಗೂ, ಒಳ್ಳೆ ಬಲ್ತಿರುವಂಥ ನಿಂಬೆಹಣ್ಣು ಕುಕ್ಕಿದಾಗ ಅದೆಲ್ಲ ಒಂದು ಕಡೆ ಆ ಒಣಗುವ ಪ್ರಕ್ರಿಯೆಗೆ ಹಾಗೆ ಬಂದಾಗ ಅದನ್ನು ಕೊಯ್ದು ಆಗ ಅದರಲ್ಲಿರುವಂಥ ನಿಂಬೆಯ ರಸಕ್ಕೂ
ಎಷ್ಟು ವ್ಯತ್ಯಾಸ, ಅನುಭವವನ್ನು ಪಡೆದಿರುವಂಥದ್ದು, ಹೆಚ್ಚು ಅನುಭವವನ್ನು ಪಡೆಯುವಂಥದ್ದು. ಹಾಗಾಗಿ ನಿನ್ನೊಳಗೆ ಎಲ್ಲ ಮೌಲ್ಯಗಳು ನಿಂಬೆ ಹಣ್ಣಿನ ಹಾಗೆ ಅಂತ ನಾಶ ಆಗ್ತವೆ, ಕೊಳ್ತೋಗುವುದಿಲ್ಲ. ತೆರೆದಿಟ್ಟಾಗ ಹಾಗೆಯೇ ಅದು ಒಣಗ್ತಾ ಬರ್ತದೆ. ಹಾಗಿಲ್ಲಿ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಅಂತ ಕೊನೆಯ ತನಕನೂ ಕೂಡ ನೀನೆಲ್ಲವನ್ನ ತಿಳ್ಕೊಳ್ತಾ ಹೋಗಬೇಕು ಅಂತ ಎಚ್.ಎಸ್. ಶಿವಪ್ರಕಾಶ್ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಕಿತ್ತಲೆಯ ಹಾಗೆ, ಮೋಸಂಬಿ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ ಉತ್ತಮವಾದ ಬದುಕೆ ಅಂತ ನಾವೆಲ್ಲ ನೋಡ್ಕೋಬಹುದು. ಬಾಳೆಹಣ್ಣು, ಸಪೋಟ, ನಿಂಬೆಹಣ್ಣು, ಕಿತ್ತಲೆ, ಮೋಸಂಬಿ, ಮಾವಿನ ಹಣ್ಣು. ಹೇಗೆ ಇಲ್ಲಿ ಮಾವಿನ ಹಣ್ಣನ್ನು ಹೇಗೆ ಕೊಡ್ತಾರೆ ಹೋಲಿಕೆಯನ್ನು? ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ನಿನ್ನ ವ್ಯಕ್ತಿತ್ವ ಅನ್ನುವಂಥದ್ದು ಸಮತೂಕದಲ್ಲಿ. ಕಿತ್ತಲೆಯ ರಾಶಿ, ಮೋಸಂಬಿ ರಾಶಿ, ಮಾವಿನ ಹಣ್ಣುಗಳ ರಾಶಿಯನ್ನು ನೋಡಿದಾಗ ಎಲ್ಲವೂ ಕೂಡ ಒಂದೇ ಬಣ್ಣ, ಒಂದೇ ಆಕಾರ, ಒಂದೇ ಗಾತ್ರ, ಎಲ್ಲರನ್ನ ಕಾಣುವ ರೀತಿ, ಇಡಿಯಾದಂಥ ಬಂಧು ಬಳಗ, ಇಡಿಯಾದಂಥ ತನ್ನ ನೆರೆಹೊರೆ, ಎಲ್ಲರನ್ನ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಒಂದೇ ರೀತಿಯಾಗಿ ಇರಲಿ. ಕಿತ್ತಲೆಯಾಗಿ ನಾವು ಆ ಕಿತ್ತಲೆಯನ್ನು ತೊಗೊಳ್ತೇವೆ, ಮತ್ತೆ ಇದನ್ನು ತಗೊಳ್ತೇವೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎಲ್ಲ ಒಂದೇ ರೀತಿಯಾಗಿ ಕಾಣ್ತದೆ. ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಹೊಂದಿಕೊಳ್ಳುವ ಗುಣ. ಅವ ಬಡವ, ಬಲ್ಲಿದ, ಇವ ಬೇರೆಯವ, ಇವ ನನ್ನವ, ಇಲ್ಲ ಒಂದು ಕಡೆ ಇವೆಲ್ಲವನ್ನ ಭೇದವನ್ನು ಮಾಡದೆ ಹೊಂದಿಕೊಳ್ಳುವಂತಹ ಗುಣ, ಎಲ್ಲರೊಟ್ಟಿಗೆ ಬೆರೆಯುವಂತಹ ಗುಣ, ಎಲ್ಲರನ್ನ ಸೇರಿಸಿಕೊಳ್ಳುವಂತಹ ಗುಣ, ಅದು ನಿನ್ನಲ್ಲಿ ಬೆಳೀಲಿ. ಹೇಗೆ ಕಿತ್ತಲೆಯ ಹಾಗೆ, ಮೋಸಂಬಿ ಹಾಗೆ, ರಸವನ್ನ, ಅತಿಯಾದ ಒಳ್ಳೆಯ ರುಚಿಯಾದ ರಸವನ್ನ ಕೊಡುವಂಥ ಮಾವಿನ ಹಣ್ಣಿನ ಅಂತೆ ಆ ಮೂರು ಹೋಲಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಹೇಗೆ ಯಾರನ್ನೂ ಬೇರೆ ಅನ್ನಿಸ್ಬಾರ್ದು, ಎಲ್ಲರೂ ಒಂದೇ. ಅದರೊಳಗೆ ಹೋದಾಗ, ಸೇರಿದಾಗ ನೀನು ಒಂದೇ, ಅವರು ಒಂದೇ, ಎಲ್ಲರೂ ಒಂದೇ ಅನ್ನುವಂಥ ಭಾವ, ಒಳ್ಳೆಯ ಮೌಲ್ಯಗಳನ್ನ ಇಲ್ಲಿ ವೃದ್ಧಿಸಿಕೊಳ್ಳುವಂಥದ್ದು. ಆ ಮಗುವಿಗೆ ಎಚ್ಚರಿಕೆಯನ್ನ ಎಚ್.ಎಸ್. ಶಿವಪ್ರಕಾಶ್ ಅವರು ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಲ್ಲರನ್ನ ಒಂದೇ ಸಮನಾಗಿ ಕಾಣುವುದು, ಎಲ್ಲರನ್ನ ಒಂದೇ ರೀತಿಯಾಗಿ ನೋಡುವುದು. ಹಾಗಾಗಿ ಇಲ್ಲಿ ಆ ಮೂರು ಹಣ್ಣುಗಳ ಹೋಲಿಕೆಯನ್ನು ಕೊಡ್ತಾ ಹೋಗ್ತಾರೆ. ಅದಕ್ಕೆ ಆ ರಾಶಿಯಲ್ಲಿ ನಾವು ನೋಡಿದಾಗ, ಇಲ್ಲಿ ಕಿತ್ತಳೆಯ ರಾಶಿಯನ್ನು ನೋಡಿದಾಗ ಯಾವುದನ್ನ ಆರಿಸೋದು, ಯಾವುದನ್ನ ಹಿಡಿಯೋದು, ಯಾವುದನ್ನ ತಗೊಳ್ಳೋದು, ಇದು ತಗೊಂಡ್ರೆ ಅದು ಒಂದು ರೀತಿ ಕಾಣ್ತದೆ. ನಮ್ಮಲ್ಲಿ ಹೇಗೆ ದ್ವಂದ್ವಗಳಾಗ್ತದೋ ಹಾಗೆ ಇಲ್ಲಿ ಸಮಾಜದಲ್ಲಿ ಹೊಂದಿಕೊಳ್ಳುವಂತಹ ಗುಣ, ಎಲ್ಲರೊಟ್ಟಿಗೆ, ಎಲ್ಲರೂ ನಮ್ಮವರು ಅನ್ನುವಂತಹ ಗುಣ, ಎಲ್ಲರೂ ನಾವು ಅನ್ನುವಂಥ ಗುಣ, ತಾನು ಬೇರೆ ಅಲ್ಲ, ತಾನು ಮಾತ್ರ ಶ್ರೇಷ್ಠ ಅಲ್ಲ, ತಾನು ಮಾತ್ರ ಬೇರೆ ಅಲ್ಲ ಅಂತ ಮನಸ್ಸಿನಲ್ಲಿ ತಿಳ್ಕೊಳ್ಬಾರ್ದು. ಅಂತಹ ಒಳ್ಳೆಯ ಗುಣವನ್ನು, ಎಲ್ಲರೂ ಒಂದೇ ಅನ್ನುವಂತಹ ಗುಣವನ್ನ ಬೆಳೆಸಿಕೊ, ನೆರೆಹೊರೆಯವರೊಟ್ಟಿಗೆ ಒಳ್ಳೆ ಉತ್ತಮವಾಗಿ ವರ್ತಿಸುವಂತ. ಅದಕ್ಕೆ ಅದೇನೆಲ್ಲ ಬೆಳೆದು ಎಲ್ಲ ಅಂಶವನ್ನ ಸಮನಾಗಿ ಎಲ್ಲ ಹಣ್ಣುಗಳಿಗೂ ಕೂಡ ಕೊಟ್ಟಿರ್ತದೆ. ಗಿಡದಲ್ಲಿ ಕಿತ್ತಿರ್ತಾರೆ, ಒಂದೇ ರೀತಿಯಾಗಿ ಕಾಣ್ತದೆ. ಮಾವಿನ ಹಣ್ಣು, ಮೋಸಂಬಿ ಹಣ್ಣು, ಕಿತ್ತಲೆ ಹಣ್ಣು ಒಂದೇ ರೀತಿಯಾಗಿ ಕಾಣ್ತಾ ಇರ್ತವೆ. ಹಾಗಾಗಿ ಸಮನಾಗಿ ಹಂಚಿಕೆ ಆಗಿರ್ತವೆ. ಹಾಗೆ ನಿನ್ನಲ್ಲೂ ಕೂಡ ಎಲ್ಲ ಗುಣಗಳು ಸಮನಾಗಿರಲಿ, ಯಾರನ್ನೂ ಕೂಡ ತಾರತಮ್ಯ ಭಾವನೆಯಿಂದ ನೋಡು ಬೇಡ ಅಂತ ಇಲ್ಲಿ ಎಚ್.ಎಸ್. ಶಿವಪ್ರಕಾಶ್ ಅವರು ನಿನ್ನಲ್ಲಿ ಒಳ್ಳೆಯತನ ಅನ್ನುವಂಥದ್ದು, ಹೊಂದಿಕೊಳ್ಳುವ ಗುಣ ಅನ್ನುವಂಥದ್ದು ಸಮನಾಗಿರಲಿ. ನಿನ್ನ ವ್ಯಕ್ತಿತ್ವ ಏನಿದೆ, ನಿನ್ನ ಮನಸ್ಸೇನಿದೆ, ಅದು ಸಮನಾಗಿ ವರ್ತಿಸಲಿ ಅನ್ನೋದನ್ನ ಎಚ್.ಎಸ್. ಶಿವಪ್ರಕಾಶ್ ಅವರು ಈ ಹಣ್ಣುಗಳನ್ನು ಕೊಡ್ತಾ, ಉದಾಹರಣೆಯಾಗಿ ಕೊಡ್ತಾ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸರಿ, ಮುಂದುವರೆದು ಮತ್ತೆ ಯಾವ ಹಣ್ಣನ್ನು ಕೊಡ್ತಾರೆ? ಮುಂದೆ ಅಂಜೂರ ಹಣ್ಣು. ಅಂಜೂರದಂತೆ ಅಪರೂಪವಾಗಿ ಜನರ ಕಣ್ಣಿಗೆ ಇಲ್ಲ ಒಂದು ಕಡೆ ಅಂಜೂರ ಇದು ಹತ್ತಿಯ ಜಾತಿಗೆ ಸೇರಿದಂಥ ಒಂದು ಹಣ್ಣು, ಅಪರೂಪದ ಹಣ್ಣು, ಕೆಲವೊಂದು ಕಾಲದಲ್ಲಿ ಮಾತ್ರ ಸಿಗುವಂತಹ ಹಣ್ಣು, ಅದು ಅಪರೂಪದ್ದು. ಇಲ್ಲಿ ಜನರ ಕಣ್ಣಿಗೆ ಕಾಣುವಾಗ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿಯಾಗಿ ಕಾಣಬೇಕು. ಅಪರೂಪವಾಗಿ ಕೆಲವೊಂದು ಕಡೆ ಎಲೆಮರೆಕಾಯಿ ಅಂತ ಹೇಳ್ತಾರೆ, ಆ ಎಲೆಮರೆಕಾಯಿ ರೀತಿಯಲ್ಲಿ ಗೋಚರಿಸುವಂಥದ್ದು, ಎಲ್ಲ ಒಳ್ಳೆಯ ಮೌಲ್ಯಗಳನ್ನು ಕಲಿತು ಸಮಾಜದ ಉದ್ಧಾರಕ್ಕೋಸ್ಕರವಾಗಿ ಕಂಡಾಗ ಎಲ್ಲ ಒಂದು ಕಡೆ ಆಗ ಹೇಗೆ ಜನ ಗುರುತಿಸ್ತಾರೆ, ಹಾಗೆ ನೀನು ಕಂಡರೆ ಜನರ ಕಣ್ಣಿಗೆ ಅಪರೂಪವಾಗಿ ಅಂಜೂರದಂತೆ ಕಾಣ, ಅಪರೂಪದ ಹಣ್ಣು ಅಂಜೂರ. ಹಾಗಾಗಿ ಆ ರೀತಿಯಾಗಿ ಅಪರೂಪದ ವ್ಯಕ್ತಿತ್ವವನ್ನು ಒಂದು ಚೆನ್ನಾಗಿ ಕಷ್ಟಪಟ್ಟು ಎಲ್ಲ ಒಂದು ಕಡೆ ಯಾವ ಸಮಯದಲ್ಲಿ ನಾನು
ಜನತೆಗೆ ಸಹಾಯವನ್ನು ಮಾಡಬೇಕು, ಯಾವಾಗ ಅವರಿಗೆ ದರ್ಶನವನ್ನು ಕೊಡಬೇಕು, ಯಾವಾಗ ನಾನು ಅವರಿಗೆ ಸಹಾಯಕ್ಕೆ ನಿಲ್ಲಬೇಕು, ಅದು ನಿನ್ನ ಮನಸ್ಸಿನಲ್ಲಿ ಇರಲಿ. ಹಾಗೆ ಅಂಜೂರದ ರೀತಿಯಲ್ಲಿ ಯಾವಾಗಲೂ ಅಲ್ಲ, ಎಲ್ಲರ ಬಾಯಿಗೆ ಸಿಕ್ಕೋದಲ್ಲ, ಜನರ ಬಾಯಿಗೆ ಸಿಕ್ಕೋದಲ್ಲ, ಅಪರೂಪ ಇದ್ದರೆ ಹೀಗಿರಬೇಕು, ಇದ್ದರೆ ಇಂಥ ಗುಣಗಳನ್ನು ಹೊಂದಿರುವಂತಹ ಮನುಷ್ಯ ಇರಬೇಕು ಅನ್ನುವ ರೀತಿಯಲ್ಲಿ ಅಪರೂಪವಾಗಿ ಕಾಣುವಂತಿರಬೇಕು. ಅಂಥ ಮೌಲ್ಯಗಳನ್ನು ಕಲಿತು ಅಂಥ ಒಳ್ಳೆಯ ಗುಣವನ್ನು ರೂಢಿಸಿಕೊಂಡು ಇಲ್ಲಿ ಜನರಿಗೆ ದರ್ಶನವನ್ನು ಕೊಡಬೇಕು. ಆ ರೀತಿಯಾದಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಬೇಕು. ಅದಕ್ಕೆ ಅಂಜೂರವನ್ನೇ ಹೇಳ್ತಾರೆ. ಅದು ಅಪರೂಪಕ್ಕೆ ಮಾತ್ರ ಸಿಗುವಂತಹ ಅಂಜೂರ. ನಂತರ ಕಂಡರೆ ಕಾಣು ಕಲ್ಲಂಗಡಿಯಾಗಿ ಬೇಸಿಗೆ ಕಮರಿರುವ ಕಣ್ಣುಗಳಿಗೆ. ಕಂಡರೆ ಕಾಣು ಕಾಣಿಸ್ಕೊಳ್ಬೇಕು. ಹೇಗೆ? ಅದು ಅಪರೂಪಕ್ಕೆ. ಇದು ಕಂಡರೆ ಕಾಣು. ಯಾರು ನೋವು ಅಂತ ಅನುಭವಿಸ್ತಾರೆ, ಯಾರು ಕಷ್ಟದಲ್ಲಿ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ, ಬೇಸಿಗೆ ಕಮರಿರುವ ಕಣ್ಣುಗಳಿಗೆ, ಕಮರುವಂಥದ್ದು, ಬಾಡುವಂಥದ್ದು, ಅವರಲ್ಲಿ ಸೋತ್ಬಿಟ್ಟಿರ್ತಾರೆ, ಅವರು ನೋವಿನಲ್ಲಿರ್ತಾರೆ, ಸಂಕಷ್ಟದಲ್ಲಿರ್ತಾರೆ, ತೊಂದರೆಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಕಂಡರೆ ಕಾಣು ಕಲ್ಲಂಗಡಿಯಾಗಿ. ನಮಗೆ ಬಾಯಾರಿಕೆ ಆದಾಗ, ದಾಹ ಆದಾಗ, ದಣಿವಾದಾಗ ಕಲ್ಲಂಗಡಿ ಹಣ್ಣನ್ನು ತಿಂದಾಗ ಹೇಗೆ ರಸ ಉಕ್ಕುತ್ತೋ, ಹೇಗೆ ರಸದ ಆ ರುಚಿ ಅನುಭವಿಸ್ತೀವೋ, ಹಾಗೆ ಇಲ್ಲಿ ತೊಂದರೆಯಲ್ಲಿ ಇರುವಂಥವರಿಗೆ ನೀನು ಸಹಾಯ ಹಸ್ತವನ್ನು ಚಾಚು. ಬಾಡಿರುವಂತಹ ಕಣ್ಣುಗಳು, ನೋವಿನಲ್ಲೇ ಮುಳುಗಿರುವಂತಹ ಕಣ್ಣುಗಳು, ನೋವನ್ನೇ ಅನುಭವಿಸುವಂತಹ ಜೀವಿಗಳು, ಅವಕ್ಕೆ ಸಹಾಯ ಹಸ್ತವನ್ನು ಚಾಚು. ಆಗ ಕಂಡರೆ ಕಾಣು. ಎಲ್ಲರಿಗೂ ಕೂಡ ಅಂಥ ಕಷ್ಟದಲ್ಲಿ ಸಹಾಯವನ್ನು ಮಾಡುವಂಥದ್ದು, ಅದನ್ನು ಕಲ್ಲಂಗಡಿಗೆ ಹೋಲಿಸ್ತಾರೆ. ಎಲ್ಲರೂ ಕೂಡ ಅದನ್ನು ಸೇವನೆಯನ್ನು ಮಾಡಬಹುದು, ಎಲ್ಲರೂ ರಸವನ್ನು ಅನುಭವಿಸಬಹುದು. ಹಾಗೆ ಇಲ್ಲಿ ಕಂಡರೆ ಕಾಣು ಕಲ್ಲಂಗಡಿಯಾಗಿ ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ಅಂತ ಇಲ್ಲಿ ಕಲ್ಲಂಗಡಿಯ ಉದಾಹರಣೆಯನ್ನ ಕೊಡೋದನ್ನ ನಾವು ಕಾಣ್ತೇವೆ. ಮಗು ಅಪರೂಪಕ್ಕೂ ಕೂಡ ಕಾಣಬೇಕು. ನಂತರ ಅದನ್ನ ಎಲ್ಲಿ ಕಷ್ಟ ಅಂತ ಇರ್ತದೆ ಅಲ್ಲಿ ಜಾರದೆ ಸಹಾಯಕ್ಕೆ ಬರಬೇಕು ಅನ್ನುವಂಥದ್ದು. ಅವರಿಗೆಲ್ಲ ಒಂದು ಕಡೆ ಹೇಗೆ ಬಾಯಾರಿಕೆಯನ್ನು ನೀಗಿಸುತ್ತೋ, ದಾಹವನ್ನು ನೀಗಿಸುತ್ತೋ ಕಲ್ಲಂಗಡಿಯನ್ನು, ಆ ರೀತಿಯಲ್ಲಿ ಕಷ್ಟದಲ್ಲಿರುವಂಥವರಿಗೆ ಅಂಥವರಿಗೆ ಸಹಾಯವನ್ನು ಮಾಡುವಂಥದ್ದು ಅದು ಮನುಷ್ಯನ ಸ್ವಭಾವ, ಅದು ಗುಣ. ಅಂಥದ್ದನ್ನು ನೀನು ನೆಲೆಸ್ಕೋ ಅಂತ ಇಲ್ಲಿ ನಿನ್ನಲ್ಲಿ ನೆಲೆಯನ್ನು ತಂದುಕೋ ಅಂತ ಹೇಳ್ತಾ ಎಚ್.ಎಸ್. ಶಿವಪ್ರಕಾಶ್ ಅವರು ಹೇಳೋದನ್ನು ಕಾಣುತ್ತೇವೆ. ಮುಂದೆ ನಮಗೆ ದಾಳಿಂಬೆಯ ಹಣ್ಣಿನ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳತಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತನಿ ರಸದ ಕನಿ ಹಾಗು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ದಾಳಿಂಬೆ ಉದಾಹರಣೆಯನ್ನು ಕೊಡ್ತಾರೆ. ದಾಳಿಂಬೆ ಹೇಗೆ? ಇಲ್ಲಿ ದಾಳಿಂಬೆಯನ್ನ ಕೊಯ್ದಾಗ ಅದನ್ನ ತೆಗೆದಾಗ ಹೇಗೆ ದಳದಳನು ಕೂಡ ಭಾಗ ಹೇಗೆ ಕಾಣ್ತದೆ. ಆ ಬೀಜಗಳು, ದಾಳಿಂಬೆಯ ಬೀಜಗಳು ಥಳಥಳನೆ ಹೇಗೆ ಆ ಕೆಂಪು ಬಣ್ಣದಲ್ಲಿ, ಕೆಂಡದ ಕೆಂಪು ಬಣ್ಣದಲ್ಲಿ ಹೇಗೆ ಆ ಮಣಿಗಳು ಹೇಗೆ ಹನಿ ರಸವನ್ನ ತುಂಬಿ ಆ ರಸದ ಗಣಿನೇ ಆಗಿ, ಹನಿ ರಸದ ತನಿಯಾದ ಒಳ್ಳೆಯ ರಸದ ಗಣಿಯಾಗಿ ಅದು ಕಾಣೋದನ್ನು ನಾವು ಕಾಣ್ತೇವೆ ಅಂತ. ಆ ರೀತಿಯಾಗಿ ಕಾಣುತ್ತೆ ಆ ದಾಳಿಂಬೆ. ಹಾಗಾಗಿ ಎಲ್ಲ ಒಳ್ಳೆಯ ಮೌಲ್ಯಗಳು ನಿನ್ನಲ್ಲಿ ಮುಡುಗಟ್ಟಿರಬೇಕು. ಯಾವ ರೀತಿಯಾಗಿ ದಾಳಿಂಬೆಯೊಳಗೆ ಆ ಬೀಜಗಳು ಹೇಗೆ ಅಲ್ಲಿ ಒಂದೊಂದು ಕೂಡ ದಳದಳಗಳು ಹೇಗೆ ಅದರಲ್ಲಿ ಸೇರಿರ್ತದೋ, ಕೆಂಪಾಗಿ ರಸವತ್ತಾಗಿ ಹೇಗೆ ಅದು ಗಣಿಯಾಗಿ ಖನಿಯಾಗಿ ಗಣಿಯ ರೀತಿಯಲ್ಲಿ ಇಡೀ ಆ ರಸದ ಗಣಿಯ ರೀತಿಯಲ್ಲಿ ಹೇಗೆ ಕಾಣ್ತದೋ ಆ ರೀತಿಯಲ್ಲಿ ನಿನ್ನಲ್ಲಿ ಒಳ್ಳೆಯ ಮೌಲ್ಯಗಳು ಮುಡುಗಟ್ಲಿ ಅಂತ ಇಲ್ಲಿ ಎಚ್.ಎಸ್. ಶಿವಪ್ರಕಾಶ್ ಅವರು ತಿಳಿಸಿಕೊಡ್ತಾ ಹೋಗ್ತಾರೆ. ಇಲ್ಲಿ ತಾರತಮ್ಯ ಬೇಡ. ದಾಳಿಂಬೆಯ ಬೀಜಗಳು ಯಾವ ಬೀಜ ಇಲ್ಲಿ ಎಲ್ಲ ಸರಿಗಾತ್ರವಾಗಿ ಎಲ್ಲ ಒಂದೇ ಸಮನಾಗಿ ಇದು ಯಾವ ಬೀಜ, ಇದು ಎಲ್ಲಿತ್ತು, ಎಲ್ಲ ಒಂದ್ ಕಡೆ ಅದನ್ನ ಜೋಡಿಸುವುದು ಆಗದೇ ಇರುವಂತ ಆ ರೀತಿಯಾಗಿ ಒಂದೇ ರೀತಿಯಾಗಿ ಆ ದಾಳಿಂಬೆಯ ಬೀಜಗಳು ಕಾಣ್ತದೆ, ತಳತಳ ಹೊಳಿತದೆ. ಹಾಗೆ ಆಕರ್ಷಕವಾಗಿರುವಂತಹ ಒಳ್ಳೆಯ ಗುಣಗಳನ್ನು, ಸಮತೂಕದ ಗುಣಗಳನ್ನು ನೀನು ಹೊಂದಬೇಕು. ಎಲ್ಲ ಒಂದು ಕಡೆ ಸಮಾಜದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಹೊಂದಿ ಎಲ್ಲರಿಗೂ ಕೂಡ ಎಲ್ಲ ಒಂದು ಕಡೆ ನೀನು ದೊರಕುವಂತಾಗಬೇಕು. ನೀನು ಗಣಿ ಆಗಬೇಕು ಅಂತ, ತನಿ ರಸದ ಎಲ್ಲ ಗುಣಗಳನ್ನು ಹೊಂದಿರುವಂತಹ ರಸವತ್ತಾದಂಥ ಒಂದು ಗಣಿ ಆಗಬೇಕು ಅಂತ ಇಲ್ಲಿ
ಎಚ್ ಎಸ್ ಶಿವಪ್ರಕಾಶ್ ಅವರು ದಾಳಿಂಬೆಯನ್ನು ಉದಾಹರಿಸ್ತಾರೆ. ಹೇಗೆ ಅಲ್ಲಿ ಒಂದೇ ರೀತಿಯಾಗಿ ಕಾಣ್ತದೆ ಬೀಜ, ಒಂದೇ ರೀತಿಯಾಗಿ ಕಾಣುವಂಥದ್ದು, ರಸವನ್ನು ಕಟ್ಟಿರುವಂಥದ್ದು. ಹಾಗಾಗಿ ನಿನ್ನಲ್ಲಿ ಮೌಲ್ಯಗಳು ಒಂದೇ ರೀತಿಯಾಗಿ ಯಾವೆಲ್ಲ ಮಾನವೀಯ ಮೌಲ್ಯಗಳು ಅಂತ ಇದೆ. ಇಲ್ಲಿ ಸಮಾಜ ಜೀವನದಲ್ಲಿ ಇತರರೊಟ್ಟಿಗೆ ಬದುಕುವಾಗ ಎಂತಹ ಮೌಲ್ಯಗಳು ನಮಗೆ ಒಳ್ಳೆಯದು, ಆ ಮಾನವೀಯ ಮೌಲ್ಯಗಳು, ಮನುಷ್ಯತ್ವವನ್ನು ಹೊಂದಿದಂತಹ ಆ ಮೌಲ್ಯಗಳೇನಿದೆಯೋ ಆ ಮೌಲ್ಯಗಳೆಲ್ಲವೂ ಕೂಡ ನಿನ್ನಲ್ಲಿ ಮಡುಗಟ್ಟಿರಲಿ, ನಿನ್ನಲ್ಲಿ ಅದು ಗಣಿಯ ರೀತಿಯಲ್ಲಿ ಶೇಖರಣೆ ಆಗಿರಲಿ. ಅದಕ್ಕೆ ಈ ಮೌಲ್ಯ ಒಂದು ಮೌಲ್ಯ ಕಡಿಮೆ, ಒಂದು ಮೌಲ್ಯ ಹೆಚ್ಚು ಅಂತಲ್ಲ, ಒಂದೇ ರೀತಿಯಾಗಿ ಕಾಣ್ತವೆ ಆ ದಾಳಿಂಬೆಯ ಬೀಜಗಳು. ಹಾಗೆ ನಿನ್ನಲ್ಲೂ ಕೂಡ ಒಂದೇ ರೀತಿಯಾದಂಥ ಎಲ್ಲ ಗುಣಗಳು ಕೂಡ ಒಂದೇ ಸಮನಾಗಿ ಕಾಣುವಂಥದ್ದು ಇರಲಿ ಅಂತ ಇಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ನಮಗೆ ದಾಳಿಂಬೆಯ ಹೋಲಿಕೆಯನ್ನು ಮಾಡೋದನ್ನು ಕಾಣ್ತೇವೆ. ಸರಿ, ಮುಂದುವರೆದು ಹೇಗೆ ದ್ರಾಕ್ಷಿಯನ್ನು ಹೋಲಿಕೆ ಮಾಡ್ತಾ ಹೋಲಿಕೆ ಮಾಡ್ತಾ ಇಲ್ಲಿ ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಅಂತ ಹೇಳ್ತಾರೆ. ಆಯುಷ್ಯ ಚಪ್ಪರದ ಉದ್ದಗಲ, ತಬ್ಬಿಕೋ ಬಿಡಬೇಡ ಅಂತ ಹೇಳ್ತಾರೆ. ಹೇಗೆ ಹಬ್ಕೊಳ್ಬೇಕು ಅಂದ್ರೆ ದ್ರಾಕ್ಷಿಯ ಬಳ್ಳಿಯ ಹಾಗೆ ಹಬ್ಕೊಳ್ಬೇಕು ಅಂತ ಹೇಳ್ತಾರೆ. ದ್ರಾಕ್ಷಿ ತೋಟವನ್ನು ನೋಡಿರ್ತೇವೆ, ದ್ರಾಕ್ಷಿಯ ಬಳ್ಳಿ ಹೇಗೆ ಹಬ್ತಾ ಇರ್ತದೆ, ಈ ಕಡೆನೂ ಕಾಂಡ ಇರ್ತದೆ, ಈ ಕಡೆನೂ ಕಾಂಡ ಇರ್ತದೆ, ಎರಡು ಕಡೆನೂ ಅದು ಹಬ್ಬುವ ರೀತಿ ಹೇಗೆ, ಇದರೊಳಗೆ ಅದು ಅದರೊಳಗೆ ಇದು ಎಲ್ಲ ಮುರಿದುಕೊಂಡು ಸುಲ್ಕೊಂಡು ಅದು ಹಬ್ಬಿರ್ತದೆ. ಎಲ್ಲವನ್ನ ತನ್ನ ತೆಕ್ಕೆಗೆ ತಗೊಳ್ತಾ ಅದನ್ನ ರಕ್ಷಣೆಯನ್ನು ಮಾಡ್ತಾ ತಾನೂ ಕೂಡ ಬೆಳೀತಾ ಅದು ಮುಂದೆ ಹೋಗುವುದನ್ನು ಕಾಣ್ತದೆ. ಹಾಗೆ ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ತಾನು ಮಾತ್ರ ಬೆಳೆಯೋದಿಲ್ಲ, ತನ್ನೊಟ್ಟಿಗೆ ಬೆಳೆಯೋದನ್ನು ಕೂಡ ತಾನು ಅದಕ್ಕೂ ಕೂಡ ಆಶ್ರಯವನ್ನು ಕೊಡ್ತಾ ಅದು ಉದ್ದ ಬೆಳೀತಾ ಹೋಗ್ತಾ ಇರ್ತದೆ. ಇನ್ನೊಂದನ್ನ ಬೆಳೆಯೋದಿಕ್ಕೆ ಬಿಡ್ತಾ ತಾನೂ ಬೆಳೀತಾ ಇನ್ನೊಂದಕ್ಕೆ ಆಶ್ರಯವನ್ನು ಕೊಡ್ತಾ ಅದು ತಾನು ಮಾತ್ರ ಬದುಕಬೇಕು ಅಂತ ಇಲ್ಲ. ಹಾಗಾಗಿ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷ್ಯ ಚಪ್ಪರದ ಉದ್ದಗಲ ಅಂತ ಹೇಳ್ತಾರೆ. ಆಯುಷ್ಯ ಇರುವವರೆಗೆ, ಇನ್ನು ಕೊನೆಯ ದಿನಗಳು ಬರುವವರೆಗೆ ಅಲ್ಲಿ ತಾರತಮ್ಯ ಮಾಡಬೇಡ, ಎಲ್ಲರನ್ನ ಒಟ್ಟಿಗೆ ಬೆಳೆಸಿಕೊಂಡು ಹೋಗುವಂತ ಗುಣ ಇರಬೇಕು. ಅದಕ್ಕೆ ದ್ರಾಕ್ಷಿ ಬಳ್ಳಿಯ ಉದಾಹರಣೆಯನ್ನ ಕೊಡ್ತಾರೆ. ಹೇಗೆ ಚಪ್ಪರದ ಉದ್ದಗಲಕ್ಕೂ ಕೂಡ ನೀವು ಹುಡುಕೊಳ್ತಾ ಹೋದ್ರೆ ಯಾವುದು ಎಲ್ಲಿಂದ ಬಂದಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಎಲ್ಲದೂ ಕೂಡ ಒಂದೇ ರೀತಿಯಾಗಿ ದ್ರಾಕ್ಷಿಯ ಗೊನೆಯನ್ನ ಬಿಟ್ಟಿರ್ತದೆ, ಅದು ಒಂದೇ ರೀತಿಯಾಗಿ ಕಾಣ್ತದೆ. ಅದು ಯಾವ ಬಳ್ಳಿ ಇದು ಎಲ್ಲಿಂದ ಬಂದಿದೆ, ಯಾವ ಕಡೆಯಿಂದ ಬಂದಿದೆ ಅಂತ ನೋಡಕ್ಕೆ ಆಗೋದಿಲ್ಲ. ಅದೇ ಇದರೊಳಗೆ ಅದರೊಳಗೆ ಇದು ಉಸಿರುಕೊಂಡು ಹೋಗ್ತಾ ಇರ್ತದೆ. ಅದು ಇದನ್ನ ಪೋಷಣೆ ಮಾಡ್ತಾ, ಇದು ಅದನ್ನ ಪೋಷಣೆ, ಆ ಬಳ್ಳಿಯನ್ನ ಪೋಷಣೆ ಮಾಡ್ತಾ ಹೋಗ್ತದೆ. ಹಾಗೆ ಇಲ್ಲಿ ಸಮಾಜ ಜೀವನದಲ್ಲಿ ಬದುಕುವ ಹಂತದಲ್ಲಿ ನೀನು ಇತರರನ್ನ ತನ್ನೊಟ್ಟಿಗೆ ಸೇರಿಸಿಕೊಳ್ತಾ, ಇತರರನ್ನ ತನ್ನೊಟ್ಟಿಗೆ ಸೇರಿಸಿಕೊಂಡು ಮುನ್ನಡೆಯುವಂತ ಕೆಲಸ, ಯಾರನ್ನೂ ಕೂಡ ಬಿಡದೆ ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಬದುಕನ್ನ ಸಾಗಿಸುವ ರೀತಿಯಲ್ಲಿ ಇಲ್ಲಿ ದ್ರಾಕ್ಷಿಯ ಬಳ್ಳಿಗೆ ಉದಾಹರಣೆಯಾಗಿ ದ್ರಾಕ್ಷಿ ಬಳ್ಳಿ ಉದಾಹರಣೆಯನ್ನು ತಗೊಳ್ತಾರೆ. ಯಾರನ್ನೂ ಬಿಡಬೇಡ, ತಬ್ಬಿಕೋ ಬಿಡಬೇಡ ಅಂತ. ಚಪ್ಪರದ ಉದ್ದಗಲನ್ನು ಕೂಡ ನೀನು ತಬ್ಬಿಕೋ ಬಿಡಬೇಡ. ಹಾಗೆ ನಿನ್ನ ಎಲ್ಲಿ ತನಕ ಸಾಧ್ಯನೋ ಅಲ್ಲಿ ತನಕ ಅಂತ ತಬ್ಬಿಕೋ ಬಿಡಬೇಡ ಅಂತ ಹೇಳ್ತಾ, ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತಾ ಬರಲು ತೋಟಗಾತಿ ಅಂತ ಹಂತಕ್ಕೆ ಬರೋದಿಕ್ಕೆ, ಆ ತೋಟದಲ್ಲಿ ಅಂತ ಹಣ್ಣನ್ನ ಕೊಡೋದಿಕ್ಕೆ ಅಲ್ಲಿನ ತೋಟದ ಮಾಲೀಕ ಯಾವ ರೀತಿಯಾಗಿ ಅದಕ್ಕೆ ಎಲ್ಲವನ್ನ ಕೊಡ್ತಾ ಹೋಗ್ತಾನೋ, ಎಲ್ಲ ಅಂಶಗಳನ್ನ, ಅದಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳನ್ನ ಕೊಡ್ತಾ ಹೋಗ್ತಾನೋ, ಆ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ನೋಡ್ಕೊಳ್ತಾ ದ್ರಾಕ್ಷಿ ತೋಟವನ್ನು ನೋಡಿದ್ರೆ ಗೊತ್ತಾಗ್ತದೆ ಹೇಗೆ ಅಂತ. ಅದನ್ನ ಎಲ್ಲ ಅಂಶಗಳನ್ನ ಕೊಡೋದಿಕ್ಕೆ ಅದನ್ನ ಕೊಡ್ತಾನೋ ಆ ರೀತಿಯಲ್ಲಿ ಇಲ್ಲಿ ಆ ಮಗುವನ್ನ ಬೆಳೆಸುವ ರೀತಿ, ಮಗುವನ್ನ ತಾಯಿ ಬೆಳೆಸುವ ರೀತಿ, ಇಲ್ಲಿ ಎಲ್ಲ ಒಂದ್ ಕಡೆ ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತಾ ಬರಲು ತೋಟಗಾತಿ. ಇಲ್ಲಿ ಆ ತೋಟಗಾತಿ ಅಂದ್ರೆ ತೋಟದ ಒಡೆಯ ಆಗ್ತಾನೆ, ನಂತರದಲ್ಲಿ ಮಾಲೀಕ ಆಗ್ತಾನೆ. ಆದ್ರೆ ಇಲ್ಲಿ ಹೋಲಿಕೆ ಕೊಟ್ಟಿರುವಂಥದ್ದು ಒಂದು ತಾಯಿಯ ಸಂಕೇತ. ತಾಯಿ ಮಗುವನ್ನ ಹೇಗೆ ಬೆಳೆಸ್ತಾಳೆ, ತಾಯಿ ಮಗುವಿಗೆ ಎಂತಹ ಮೌಲ್ಯಗಳನ್ನು ತಿಳಿಸ್ಕೊಡ್ತಾಳೆ. ಹಾಗಾಗಿ ಅಲ್ಲಿ ದ್ರಾಕ್ಷಿಯ ಬಳ್ಳಿ ಬೆಳೆಯೋದಿಕ್ಕೆ ತೋಟದ ಮಾಲೀಕ ಯಾವ ರೀತಿಯಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಅಂಶಗಳನ್ನ ಕೊಡ್ತಾ ಹೋಗ್ತಾನೋ ಆ ರೀತಿಯಲ್ಲಿ ಇಲ್ಲಿ ತಾಯಿ ತನ್ನ ಮಗು ಬೆಳಿಬೇಕಾದ್ರೆ ಆಕೆ ಎಲ್ಲ ಮೌಲ್ಯಗಳನ್ನ ದಾರಿ ಇರ್ತಾ ಹೋಗ್ತಾಳೆ, ಎಲ್ಲವನ್ನ ಕಲಿಸ್ತಾ ಹೋಗ್ತಾಳೆ. ಹೀಗೆ ಬದುಕಬೇಕು ನೀನು, ಹೀಗೆ ಹೆಸರು ಪಡೆಯಬೇಕು, ಹೀಗೇನೆ ನೀನು ಇತರರೊಟ್ಟಿಗೆ ವ್ಯವಹರಿಸಬೇಕು,
ಒಳ್ಳೆಯವನಾಗಿ ಇರಬೇಕು ಅಂತ ಎಲ್ಲ ಮಾನವೀಯ ಮೌಲ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಳೆ. ಅದು ತಾಯಿಯ ಕೆಲಸ. ಹಾಗಾಗಿ ಇಲ್ಲಿ ತಾನೇ ಮಣ್ಣಾಗುತ್ತ ತಾನು ಏನೇ ಕಷ್ಟವನ್ನ ಅನುಭವಿಸಿದ್ರು ಆದರೆ ಮಕ್ಕಳಿಗೆ ಒಳ್ಳೆಯದನ್ನೇ ಬಿತ್ತುವಂಥ ಕೆಲಸವನ್ನು ಮಾಡ್ತಾಳೆ ಅಂತ ಇಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಉತ್ತಮವಾದಂಥ ಒಂದು ಉದಾಹರಣೆಯನ್ನು, ಹೋಲಿಕೆಯನ್ನು ಕೊಡ್ತಾ ಇಲ್ಲಿ ದ್ರಾಕ್ಷಿ ಬಳ್ಳಿಯ ರೀತಿಯಲ್ಲಿ ತನ್ನೊಟ್ಟಿಗೆ ಇತರರನ್ನು ಸೇರಿಸಿಕೊಂಡು ಮುನ್ನಡೆಯುವಂತಹ, ಅವರನ್ನೂ ಕಷ್ಟದಲ್ಲಿ ಮೇಲೆತ್ತುವಂತಹ, ಯಾರನ್ನೂ ಬಿಡದೆ. ಹಾಗಾಗಿ ಅಂಥ ಕೆಲಸವನ್ನ ಅದನ್ನು ಕೊಡುವಂಥವರು, ಅಂತ ಎಲ್ಲ ಪೋಷಕಾಂಶವನ್ನ ಧಾರೆ ಎರೆಯುವಂಥದ್ದು ತೋಟದ ಮಾಲೀಕ. ಆ ರೀತಿಯಾಗಿ ಇಲ್ಲಿ ತಾಯಿ ಮಗುವಿಗೆ ಯಾವ ರೀತಿಯಾಗಿ ಎಲ್ಲ ಅಂಶಗಳನ್ನು ಧಾರೆ ಎರೀತಾಳೆ. ಅದಕ್ಕೆ ಆ ಹೋಲಿಕೆಯನ್ನ ನಮಗಿಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಕೊಡ್ತಾ ಬರೋದನ್ನ ನಾವು ಕಾಣ್ತೇವೆ. ತಾನು ಕಷ್ಟವನ್ನು ಅನುಭವಿಸ್ತಾಳೆ, ಆದರೆ ಅಲ್ಲಿ ಮಗನಿಗೆ ಒಳ್ಳೆಯದನ್ನೇ ಉಣಬಡಿಸ್ತಾಳೆ, ಒಳ್ಳೆಯದನ್ನೇ ಅವನಿಗೆ ತಿಳಿಸ್ತಾ ಬರ್ತಾಳೆ. ತಾನು ಅನುಭವಿಸುವ ಕಷ್ಟವನ್ನ ತಾನು ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ. ಹಾಗಿಲ್ಲಿ ಎಲ್ಲವನ್ನ ಒದಗಿಸಿಕೊಡ್ತಾರೆ. ಮಾಲೀಕ ಸಾಲನ್ನು ಏನೋ ಮಾಡಿ ಎಲ್ಲವನ್ನ ಅದನ್ನು ಬೆಳೆಸುವಂತ ಕೆಲಸ ಎಷ್ಟು ಬ್ಲಸ್ಸಾಗಿ ಕಾಣ್ತದೆ. ನೋಡಿದವರು ಏನಂತಾರೆ, ಹೇಗಿದೆ ದ್ರಾಕ್ಷಿ ತೋಟ ಅಂತಾರೆ. ಹಾಗೆ ಇಲ್ಲಿ ತಾಯಿ ಮಗುವನ್ನು ಬೆಳೆಸಿದಾಗ ಹೇಗೆ ಬೆಳೆಸಿದ್ದಾರೆ ತಾಯಿ ಮಗುವನ್ನು ಅನ್ನೋದನ್ನ ಸಮಾಜ ನೋಡುತ್ತೆ, ಸಮಾಜ ಗುರುತಿಸುತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಅಂತ. ನಂತರ ಕವಿ ಎಚ್ ಎಸ್ ಶಿವಪ್ರಕಾಶ್ ಅವರು ಮುಂದಿನ ಹಣ್ಣು ಸೇಬು ಹಣ್ಣನ್ನು ಹೇಳ್ತಾ ಹೋಗ್ತಾರೆ. ಸೇಬು ಹಣ್ಣಿನ ಉದಾಹರಣೆ ಉತ್ತಮವಾಗಿ. ಬೆಲೆಯ ರಾಕೆಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ ಅಂತ ಹೇಳ್ತಾರೆ. ಬೆಲೆ, ಸೇಬು ಹಣ್ಣಿನ ಬೆಲೆ ಸ್ವಲ್ಪ ದುಬಾರಿ, ಹೆಚ್ಚು, ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅದನ್ನ ಬಳಸುವಂಥದ್ದು ಎಲ್ಲ ಒಂದು ಕಡೆ ಅತಿಯಾದ ಬೆಲೆ ಆದ ಕಾರಣ ಅದು ಬಳಸುವಂಥದ್ದು ಕಷ್ಟ, ಬಳಸುವಂಥದ್ದು. ಹಾಗಾಗಿ ನೀನು ಅದರ ಬೆಲೆ ಹೇಗಿದೆ ಅಂದರೆ ರಾಕೆಟಿನ ಯಾನ, ರಾಕೆಟಿನ ವೇಗ ಆ ರೀತಿಯಾಗಿರ್ತದೆ ಅದರ ಬೆಲೆ. ಜನಸಾಮಾನ್ಯರು ಬಳಸುವಂಥದ್ದು ಕಷ್ಟ ಆಗ್ತದೆ. ಹಾಗೆ ಇಲ್ಲಿ ಬೆಲೆಯ ರಾಕೆಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿ ಹಾವು. ಎಲ್ಲ ಒಂದು ಕಡೆ ಉಳ್ಳವರು ಇಲ್ಲಿ ಎಲ್ಲರೂ ಕೂಡ ಸೇವನೆ ಮಾಡಬಹುದು, ಆದರೆ ಬೆಲೆಯ ದೃಷ್ಟಿಕೋನವನ್ನು ತಗೊಂಡಾಗ ಅದನ್ನ ಕೊಂಡು ಅದನ್ನ ಸೇವನೆಯನ್ನು ಮಾಡಬೇಕಾಗ್ತದೆ. ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟು ನಾವು ಅದನ್ನ ಬಳಸಬೇಕಾಗ್ತದೆ. ಹಾಗಾದ್ರೆ ಆ ರೀತಿ ಆಗೋದು ಬೇಡ. ನೀನು ಯಾವತ್ತೂ ಕೂಡ ನೀನೇನೆಲ್ಲ ಪಡ್ಕೊಳ್ತೀಯೋ, ನೀನೇನೆಲ್ಲ ಗುಣ ಸ್ವಭಾವಗಳನ್ನ ಮೌಲ್ಯಗಳನ್ನ ನೀನು ಹೊಂದುತ್ತೀಯೋ ಅದು ಇನ್ನೊಂದು ಕಡೆ ದೊರೆಯುವಂತೆ ಮಾಡಬೇಡ. ಅದು ಇಲ್ಲೇ ದೊರೆಯುವಂತೆ ಆಗಬೇಕು, ಅದು ಇಲ್ಲೇ ಸಿಗುವಂತೆ ಆಗಬೇಕು, ಇಲ್ಲೇನೆ ಅದು ದೊರಕುವಂತ ಆಗಬೇಕು. ನೀನು ಸುಮ್ಮನೆ ಇನ್ನೊಂದು ಕಡೆ ಪಲಾಯನ ಮಾಡಬೇಡ. ಅದಕ್ಕೆ ರಾಕೆಟ್ ವೇಗವಾಗಿ ಪಲಾಯನ ಮಾಡುವಂಥದ್ದು ಬೇಡ. ಅದಕ್ಕೆ ಇದನ್ನ ಒಳ್ಳೆ ಉದಾಹರಣೆ ಅಂದರೆ ಈಗಿನ ಕಾಲಕ್ಕೆ ಪ್ರತಿಭಾ ಪಲಾಯನ ಅನ್ನುವಂಥದ್ದು ಒಳ್ಳೆ ಉದಾಹರಣೆ ಆಗ್ತದೆ. ಇವತ್ತು ಹೆಚ್ಚು ಕಲಿತಂತಹ ವ್ಯಕ್ತಿಗಳು ಇಲ್ಲಿ ದುಡಿಮೆಗೋಸ್ಕರವಾಗಿ ಅತಿ ಹೆಚ್ಚು ಹಣವನ್ನು ಗಳಿಸೋದಕ್ಕೋಸ್ಕರವಾಗಿ ತಮ್ಮಲ್ಲಿ ತಾವು ಇಲ್ಲಿ ಎಲ್ಲವನ್ನ ಕಲಿತು ಇನ್ನೊಂದು ದೇಶದಲ್ಲಿ ಹೋಗಿ ಬದುಕುವಂತ, ಆ ದೇಶಕ್ಕೆ ಕೆಲವೊಂದು ಕಡೆ ಸೇವೆಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಅಂತ ಪ್ರತಿಭಾ ಪಲಾಯನ ಆಗೋದು ಬೇಡ, ನಮ್ಮಲ್ಲೇ ಆಗುವಂಥದ್ದಾಗಬೇಕು. ನೀನೆಲ್ಲವನ್ನ ಕಲಿತೀಯ, ಏನು ಹಣ್ಣುಗಳ ಹೋಲಿಕೆ ಮುಖಾಂತರ ಎಲ್ಲವನ್ನ ತಿಳಿಸಿದ್ದಾರೋ ಅವೆಲ್ಲವನ್ನ ನೀನು ಎಲ್ಲ ಸ್ವಭಾವವನ್ನ ಎಲ್ಲ ಗುಣಗಳನ್ನ ನೀನು ನಿನ್ನಲ್ಲಿ ಕಲ್ತ್ಕೊಂಡ್ಮೇಲೆ ಅದು ಇನ್ನೊಂದು ಕಡೆ ಹೋಗೋದು ಬೇಡ, ಅದು ಇಲ್ಲೇ ಆಗಲಿ. ಅದು ಯಾವ ರೀತಿ? ಎಲ್ಲರಿಗೂ ದಕ್ಕುವ ಎಲಚಿ ಆಗುವಂತ, ಎಲಚಿ ಹಣ್ಣು, ಬೋರೆ ಹಣ್ಣು ಅಂತ, ಈಚಲಣ್ಣು ಅಂತ ಕರಿತೇವೆ. ಅದು ಎಲ್ಲರಿಗೂ ಕೂಡ ಎಲ್ಲೊಂದು ಕಡೆ ಸಿಗುವಂಥದ್ದು, ಎಲ್ಲ ವರ್ಗದವರು ತಾರತಮ್ಯವಿಲ್ಲದೆ ಮೇಲು ಕೀಳು ಅನ್ನದೇ, ಬಡವ ಬಲ್ಲಿದ ಅನ್ನದೇ ಎಲ್ಲರೂ ಕೂಡ ಬಳಸಬಹುದಾದಂತಹ ಒಂದು ಹಣ್ಣು ಎಲಚಿ ಹಣ್ಣು. ಹಾಗೆ ಎಲ್ಲರಲ್ಲೂ ಕೂಡ ಸಿಗುವಂತೆ, ಎಲ್ಲರಿಗೂ ಕೂಡ ಸಿಗುವಂತೆ ಆಗುವಂಥದ್ದು, ಅದಕ್ಕೆ ಎಲಚಿ ಹಾಗು ಅಂತ. ಹಾಗಾಗಿ ಸೇಬು ಹಣ್ಣು ಆಗೋದು ಬೇಡ. ಅದರ ಬೆಲೆ ಹೇಗೆ, ಎಷ್ಟು ಬೆಲೆ? ಇದು ಎಲಚಿ ಹಣ್ಣು ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಕೂಡ ಸಿಗುವಂಥದ್ದು ಅಂತ. ಹಾಗಾಗಿ ಇಲ್ಲಿ ನಿನ್ನ ಚಿಂತನೆಗಳು ಹೇಗಿರಬೇಕು, ನಿನ್ನ ಬದುಕು ಹೇಗಿರಬೇಕು, ಸರಳವಾದ ಜೀವನ ಇರಬೇಕು, ಉದಾತ್ತವಾದ ಚಿಂತನೆ ಇರಬೇಕು, ಉನ್ನತ ಮಟ್ಟದ ಚಿಂತನೆ ಇರಬೇಕು ಅಂತ ಅದನ್ನು ಕೂಡ ಇಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಈ ಹಣ್ಣಿನ ಹೋಲಿಕೆಯನ್ನು ಕೊಡ್ತಾರೆ. ಇಲ್ಲಿ ಸೇಬು ಮತ್ತೆ ಎಲಚಿ ಹಣ್ಣಿನ ಉದಾಹರಣೆಯನ್ನು ಕೊಡ್ತಾ, ಸೇಬು ಹಣ್ಣು ಎಲ್ಲ ಒಂದು ಕಡೆ ಅದು ಸಿಗುವಂಥದ್ದು ದುರ್ಲಭ. ಹಾಗಾಗಿ ಇಲ್ಲಿ ನೀನು ಎಲಚಿ ಹಾಕು ಅಂತ
ಅಂತ, ಎಲ್ಲರಿಗೂ ದಕ್ಕುವಂತ, ಎಲ್ಲರಿಗೂ ಸಿಗುವಂತ, ಎಲ್ಲರಿಗೂ ಎಲ್ಲರೂ ಪಡೆಯಬಹುದಾದಂತ, ಅಂದ್ರೆ ನಿನ್ನಲ್ಲಿರುವಂತಹ ಒಳ್ಳೆಯ ಮೌಲ್ಯಗಳು ಇಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ದಕ್ಕುವಂತೆ ಆಗಲಿ, ಆ ರೀತಿಯಾದಂತಹ ನಿಮ್ಮ ಜೀವನ ಇರಲಿ ಅಂತ. ಇಲ್ಲಿ ನೀನು ಕಲಿತದ್ದು ಇನ್ನೊಂದು ಕಡೆ ಹೋಗೋದಲ್ಲ, ಇನ್ನೊಂದು ಕಡೆ ಇಲ್ಲಿ ಹೋಗಿ ಪಡೆಯೋದಲ್ಲ, ಇಲ್ಲಿ ಇದ್ದವರಿಗೆ ಅನುಕೂಲ ಆಗಲಿ, ಇಲ್ಲಿ ನಿನ್ನ ಅಕ್ಕಪಕ್ಕದ, ನಿನ್ನ ನೆರೆಹೊರೆಯವರ, ನಿನ್ನ ಪರಿಸರದ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ. ಹಾಗೆ ಸರಳವಾದ ಜೀವನವನ್ನು ಮಾಡ್ತಾ, ಉದಾತ್ತ ಚಿಂತನೆಯನ್ನ ನೀನು ಹೊಂದುತ್ತಾ ಇಲ್ಲಿ ಇರಬೇಕು ಅಂತ ಹಣ್ಣಿನ ಅಂಗಡಿಯ ಮುಂದೆ ನಿಂತಿರುವಂತ ಮಗುವಿಗೆ ಇಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಕಿವಿ ಮಾತುಗಳನ್ನು ಕೊಡ್ತಾರೆ. ಹಲವಾರು ಹಣ್ಣುಗಳನ್ನ ಇಲ್ಲಿ ಉದಾಹರಣೆಯಾಗಿ ತಗೊಂಡು ಮಾಲೋಪಮೆಯಲ್ಲಿ ಇಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಆ ಹಣ್ಣುಗಳು ಹೊಂದಿರುವಂತಹ ಬಣ್ಣ, ರುಚಿ, ಅದು ಗಾತ್ರ, ಆಕಾರ, ಅದು ದೊರೆಯುವ ಲಭ್ಯತೆ ಎಲ್ಲವನ್ನ ತಿಳಿಸ್ತಾ ಅದನ್ನ ಮಗುವಿನ ಗುಣಗಳಿಗೆ ಹೋಲಿಕೆಯನ್ನು ಮಾಡ್ತಾ ಅದ್ಭುತವಾಗಿ ಈ ಕವಿತೆಯಲ್ಲಿ ಸರಳವಾಗಿ ನಮಗೆ ತಿಳಿ ಹೇಳಿದ್ದಾರೆ. ಇದು ಎಚ್ ಎಸ್ ಶಿವಪ್ರಕಾಶ್ ಅವರ ಮಗು ಮತ್ತು ಹಣ್ಣುಗಳು ಅಂತ. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಸಿಗುವ. ಎಲ್ಲರಿಗೂ ನಮಸ್ಕಾರ.